ಲೋಕೋತ್ತರ ವೀರನಾಗಿ ಸದಾ ವಿಜೃಂಭಿಸಬೇಕಾದಂತಹ ಈ ಕೌರವನ ಬದುಕಿನಲ್ಲಿ ಸದಾ ಚಿಂತೆಯೊಂದು ಕಾಡುತ್ತಾ ಇದೆ. ಏನು ಮಾಡಲಿ ನಾನು ಪಾಂಡವರ ಸೋಲಿಪದೆ? ಇದು ಇಂದಿನಿಂದ ಹುಟ್ಟಿಕೊಂಡಂತಹ ಶಬ್ದವಲ್ಲ. ಬುದ್ಧಿ ಬಂದ ಬಳಿಕ ಪಾಂಡವರು ಯಾವಾಗ ಈ ಹಸ್ತವನ್ನು ಪ್ರವೇಶ ಮಾಡಿದರು ಆ ಬಳಿಕದಿಂದ ಅವರ ಬಗ್ಗೆ ದಿನಂಪ್ರತಿ ಕಾಡುವಂತಹ ಪ್ರಶ್ನೆ ಇದು. ಏನು ಮಾಡಲಿ ಪಾಂಡವರ ಸೋಲಿಪಡೆ? ಹೌದು, ವಿಚಾರ ಎಲ್ಲ ಮನ್ನಣೆ ಮಾಡಿದ್ದೇನೆ. ಮಮ ಪ್ರಾಣ ಈ ಪಾಂಡವ ಅಂತ ಕೃಷ್ಣ ಅವರಿಗೆ ಮಾತು ಕೊಟ್ಟಿದ್ದಾನೆ. ಪಾಂಡವರಿಗೆ ನಿಷ್ಪಾಂಡವ ಪ್ರತ್ಯೇ ಅಂತ ಹೇಳಿದವ ನಾನು. ಪಾಂಡವರು ಯಾವುದೇ ಕಾರಣಕ್ಕೆ ಈ ಭೂಮಿಯಲ್ಲಿ ಇರಬಾರದು ಎನ್ನುವಂತಹ ಇರಾದೆ ಬೇಕಾದಂತಹ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದೆ. ಯಾವುದೋ ನಾನು ಪೂರ್ಣ ಪ್ರಮಾಣದ ಫಲವನ್ನು ಪಡೆಯಲಿಲ್ಲ ಅಂದ್ರೆ ಪಾಂಡವರ ನಾಶ ಆಗಲಿಲ್ಲ. ಉಳಿದು ಬಿಟ್ರು, ಮುಗ್ಗುರು ಮುರಿದಾಟ ಆದ್ರು. ಅವರ ನಾಶಕ್ಕಾಗಿ ಕೈಗೊಂಡಂತಹ ಕಾರ್ಯಗಳು ಅದಷ್ಟಾದ್ರು ಅದರಲ್ಲಿ ಪೂರ್ಣವಾದ ತೃಪ್ತಿ ಇಲ್ಲದಿದ್ರು ಅದರಿಂದ ಹಿಂಜರಿಯಲಿಲ್ಲ. ನಾನು ಹಿಂದೆ ಸರಿಯಲಿಲ್ಲ. ದೂತವನ್ನು ಆಡಿದೆ ಮಾವ ಶುಕುನ ಮುಖಾಂತರ. ದೂತದಲ್ಲಿ ಪಾಂಡವರನ್ನು ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅವರಿಗೆ ಶಿಕ್ಷೆ ರೂಪದಲ್ಲಿ ಕೊಟ್ಟೆ. ಏನು ಮಾಡೋಣ? ಅಜ್ಞಾತ ಸಂದರ್ಭದಲ್ಲಿ ಪತ್ತೆ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ. ಪತ್ತೆಯೂ ಆಯಿತು. ಹಿರಿಯಲ್ಲೆಲ್ಲ ಹೇಳಿದ್ರು, ಇಲ್ಲ ಕೌರವ, ನೀನು ವಿರಾಟ ನಗರಿಯಲ್ಲಿ ಆ ಪಾಂಡವರನ್ನು ಪತ್ತೆ ಹಚ್ಚಿದರು, ಅವಧಿ ಮೀರಿ ಹೋಯಿತು. ಹಾಗಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಅದರಿಂದ ಮುಕ್ತರಾಗಿದ್ದಾರೆ. ಹಿರಿಯರ ಮಾತಿಗೆ ಮಣ್ಣು ತೆಗೆದುಕೊಟ್ಟೆ. ಒಂದು ಕೆಲಸವನ್ನು ಮಾಡಿದೆ. ಅದರ ಮಧ್ಯೆ ಪಾಂಡವರ ಶಿಖಾನಂದರ ಮೂಲಕ ರಾಜ್ಯ ಅರ್ಥವಾದವನ್ನು ಕೊಡಬೇಕು ಅಂತ ಕೇಳಿಕೆಯನ್ನು ಮಂಡಿಸಕ್ಕೆ ಮುಂದಾದ್ರು. ಸಂಜಯನ ಮೂಲಕ ನಾನು ಕಳುಹಿಸಿದೆ ವಿಚಾರವನ್ನು. ಯಾವುದೇ ಕಾರಣಕ್ಕೂ ಹಸ್ತಿನಲ್ಲಿ ಪಾಂಡವರಿಗೆ ಗೋಸ್ಪಾದವೂರುವಷ್ಟು ಸ್ಥಳವನ್ನು ಬಿಟ್ಟುಕೊಡಲಾರೆ. ಆ ಬಳಿಕ ಸಂಜಯನಲ್ಲಿ ಹೇಳಿ ಕಳಿಸಿದ್ರು ಪಾಂಡವರು, ಕಡುಗವಾಗಲಿ ನೇತಿಯವಾಗಲಿ ಒಡೆಯ ಲಕ್ಷ್ಮೀರಮಣನೈತಹ ಶ್ರೀಕೃಷ್ಣ ಬರ್ತಾನೆ, ಸಂಧಾನವೋ ಸಂಗ್ರಾಮವೋ ಅವನ ಮೂಲಕ ನಿಶ್ಚಯವಾಗಲಿ ಎಂಬ ಹಾಗೆ ಕೃಷ್ಣನು ಬಂದ. ವೈಭವೋಪೇತವಾದಂತಹ ಆತನ ಸ್ವಾಗತವನ್ನು ಕೊಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೆ. ಸಂದಿಗ್ರಾಹಿಯಾಗಿ ಬರಬೇಕಾದಂತಹ ಕೃಷ್ಣ ದಾಸಿಪುತ್ರನಾದಂತಹ ವಿದುರನ ಮನೆಯನ್ನು ಸೇರಿದ. ಅಪಮಾನ ಅವನಿಗೆ ಚಕ್ರವರ್ತಿಯಾದಂತಹ ನನಗೆ ಅಪಮಾನ ಗೈದಂತಹ ಕೃಷ್ಣ ಸ್ಥಾನಕ್ಕೆ ಬಂದ. ಅವನನ್ನು ಬಂಧನಕ್ಕೊಳಪಡಿಸಿದೆ. ಕಪಟ ನಾಟಕ ಸೂತ್ರಧಾರಿಯಾದಂತಹ ಆತ ಹೇಗೋ ಅದರಿಂದ ಬಿಡುಗಡೆ ಹೊಂದಿದ. ರಣಬಿಲೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಹಸ್ತಿನಾವತಿಯಲ್ಲಿ ಒಂದು ಸೂಜಿಯ ಮನೆ ಊರುವಷ್ಟು ಸ್ಥಳವನ್ನು ಕೊಡಲಾರೆ ಎನ್ನುವಂತಹ ನನ್ನ ಇರಾದೆಗೆ ಪ್ರತಿರೂಪವಾಗಿ ರಣಬಿಲೆಯನ್ನು ಕೊಟ್ಟಿದ್ದೇನೆ. ವರ್ತಮಾನ ಬಂತು ಈಗಾಗಲೇ. ಯುದ್ಧ ಸಿದ್ಧತೆ ಮಾತ್ರ ಅಲ್ಲ, 7 ಅಕ್ಷೋಹಿಣಿ ಸೈನ್ಯದೊಂದಿಗೆ ಕುರುಕ್ಷೇತ್ರಕ್ಕೆ ಆಗಮಿಸಿದ್ದಾರಂತೆ. ಪೂರ್ವಾಭಿಮುಖವಾಗಿ ಅವರಲ್ಲಿ ಬಿಡಾರವನ್ನು ಹೊಡೆದಿದ್ದಾರಂತೆ. ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಕರ್ಣ ಹೇಳಿದ, ಸೇನಾಧಿಪತ್ಯ ನಾನು ವಹಿಸಿಕೊಡ್ತೇನೆ ಅಂತ. ಆವಾಗ ಆಚಾರ್ಯ ದ್ರೋಣರೊಂದು ಮಾತು ಹೇಳಿದ್ರು, ಇಲ್ಲ, ಆ ಪಕ್ಷದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣನನ್ನು ಸದೆಬಡಿಬೇಕಿದ್ರೆ, ಕೃಷ್ಣನನ್ನು ಹದ್ದು ವಸ್ತುನಲ್ಲಿಡಬೇಕಿದ್ರೆ ನಮ್ಮಲ್ಲಿ ಭೀಷ್ಮಾಚಾರ್ಯರೊಬ್ಬರೇ ಸಮರ್ಥರು ಅಂತ. ಹೌದು, ಮಧ್ಯರಾತ್ರಿ ಹೊತ್ತು ಬಿಡಾರದಲ್ಲಿ ಇರಬಹುದು ನಮ್ಮ ಅಜ್ಜ ಭೀಷ್ಮಾಚಾರ್ಯರು. ಅವರನ್ನು ಕಂಡು ನನ್ನ ಮನದ ಬೇಗುದಿಯನ್ನು ಅವರಲ್ಲಿ ತೊಡಿಕೊಂಡು ನಾಳೆ ನಡೆಯುವಂತಹ ರಣಾಂಗಣದಲ್ಲಿ ಸೇನಾಧಿಪತ್ಯದ ಹೊಣೆಗಾರಿಕೆಯನ್ನು ಅವರಿಗೆ ವಹಿಸಿಕೊಡೋದಕ್ಕಾಗಿ ಅವರಿರುವಂತಹ ಹಠವನ್ನು ಸೇರಿಕೊಳ್ತೇನೆ ನೋಡ.
ನನಗೆ ವಿಹಾರ ಯಾವುದು ಹರಿಯನ್ನು ನೆನೆಯುವುದೊಂದೇ ವಿನಃ ಬೇರೆ ಯಾವ ಮಾರ್ಗವೂ ಇಲ್ಲ. ಮಧ್ಯರಾತ್ರಿ ಕಾಲ ಮೀರಿದೆ. ಹಸಿವಿಗೆ ಅನ್ನ ಉಣ್ಣೋಣವೇ ಬಾಯಿಗೆ ರುಚಿಸುವುದಿಲ್ಲ. ತಣ್ಣೀರಿನಿಂದ ಹೊಟ್ಟೆಯನ್ನು ತಡಿಸಿಕೊಂಡೆ ನಾನು. ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಿದೆ. ಎಷ್ಟು ಹೊರಳಾಡಿದರೂ ಕೂಡ ಕಣ್ಣಾಲಿ ಮುಚ್ಚುವುದಿಲ್ಲ, ನಿದ್ರಾದೇವಿ ಸೋಂಕುವುದಿಲ್ಲ. ಯಾಕೆ ಭೀಷ್ಮರಿಗೆ ಹೀಗಾಯಿತು ಎಂಬುದೇ ಚಿಂತೆಯಾಗಿದೆ. ಈ ಚಿಂತೆಯ ಪರಿಹಾರಕ್ಕೆ ಬೇಕಾಗಿ ಹರಿಯನ್ನೇ ಧ್ಯಾನಿಸುತ್ತಾ ಇದ್ದೇನೆ. ಹಿಂದಿನ ಘಟನೆಗಳನ್ನು ಮುಂದೊದಗುವಂತಹ ಭಯಾನಕವಾದ ದೃಶ್ಯಗಳನ್ನು ಮನಸ್ಸಿನಲ್ಲಿ ಎಣಿಸಿದಾಗ ಭಯ ಮೂಡುತ್ತಾ ಇದೆ. ತಂದೆಯವರಾದಂತಹ ಶಂತನು ಚಕ್ರವರ್ತಿಗಳಿಗೆ ಭರವಸೆ ಕೊಟ್ಟಿದ್ದೇನೆ. ನಾನು ನನ್ನ ತನುವಿನಲ್ಲಿ ಪ್ರಾಣಬಿಂದು ಇರುವ ತನಕ ಹಸ್ತಿನಾವತಿಯ ಸಿಂಹಾಸನವನ್ನು ಕಾಯ್ದುಕೊಡ್ತೇನೆ ಎಂಬುದಾಗಿ. ಆ ಸಿಂಹಾಸನದ ಉಳಿವಿಗೆ ಬೇಕಾಗಿ, ಆ ಸಿಂಹಾಸನದ ಬೆಳವಿಗೆ ಬೇಕಾಗಿ ಪಾಂಡವ ಕೌರವರೆಂಬಂತಹ ಆ ಎರಡು ಪಕ್ಷೀಯರನ್ನು ಮೊಮ್ಮಕ್ಕಳಲ್ಲ ನನ್ನ ಮಕ್ಕಳು ಎಂಬಂತಹ ಭಾವದಿಂದ ಸಾಕಿದೆ, ಸಲಹಿದೆ. ಆದ್ರೆ ಏನು ಮಾಡೋಣ ಹೇಳಿ? ಕಾಲವು ಎಲ್ಲವನ್ನೂ ಕೊಚ್ಚಿಕೊಂಡೊಯ್ಯಿತು. ಧೃತರಾಷ್ಟ್ರರು ಚಕ್ರವರ್ತಿಯಾಗಿದ್ದರೂ ಕೂಡ ಅವರ ಮಗನಾಗಿರುವಂತಹ ಕೌರವನು ಅನಭಿಷಿಕ್ತ ಸಾಮ್ರಾಟರಾಗಿ ಪಾಂಡವರನ್ನು ಯುದ್ಧದಲ್ಲಿ ಸೋಲಿಸಿ ವನವಾಸ ಕಟ್ಟಿದ. ಪ್ರತಿಜ್ಞಾಬದ್ಧರಾದಂತಹ ಪಾಂಡವರು ತಮ್ಮದ್ದಾದಂತಹ ಮಾತಿನಂತೆ ಅವಧಿಯೆಲ್ಲವನ್ನು ತೀರಿಸಿ ಶತಾರುದ್ಧರ ಮೂಲಕ ಸಂಧಾನ ಮಾಡಿಸಿದರು. ಧರ್ಮರಾಯನ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕಾಗಿದೆ ನಾವು. ಯಾಕಂದ್ರೆ ದ್ಯೂತದ ಪಡವೇ ಹಾಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದು ಮರಳಿ ಬರುವುದು ಪುರವನು ಎಂಬುದಾಗಿ. ಹಾಗೆಂದು ನೇರವಾಗಿ ಧರ್ಮರಾಯ ಪುರವನ್ನು ಹೊಗಲಿಲ್ಲ. ಯಾಕಂದ್ರೆ ಅದು ಧರ್ಮ ಜಾಗೃತಿ. ಇದರ ಅರ್ಥ ಸಂಧಾನ ಮಾಡಿಸಿದ ಕೌರವ ಹೇಳಿದ ಭಾವ ಸೂಜಿಗೆ ಹೊಡೆಯುವಷ್ಟು ಭೂಮಿಯನ್ನು ಕೂಡ ಕಾಮದಲ್ಲಿ ಬಿಟ್ಟುಕೊಡಲಾರೆ, ಸಂಗ್ರಾಮವೇ ಸಿದ್ಧ ಎಂಬುದಾಗಿ. ಒಡೆಯ ಲಕ್ಷ್ಮೀರಮಣ ಬಂದ ಸಂಧಾನಕ್ಕೆ ದೇವರ ದೇವನಾದಂತಹ ಅವನ ಮುಂದೆ ನವನೀತವಾಗಿ ನಾವು ನಡೆಯಬೇಕಿದ್ದೇ ವಿನಃ ಅನೀತಿಯುತವಾಗಿ ನಡೆದು ಬಿಟ್ಟ ಕೌರವ ಅದುವೇ ಹಸ್ತಿನಾವತಿ ಅಧಪತನಕ್ಕೆ ಕಾರಣವಾಗ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ಬಗ್ಗೆ ಚಿಂತಿಸುತ್ತಾ ಮುಂದೇನು ನನ್ನ ಗತಿ ಎಂಬುದಾಗಿ ಆಲೋಚಿಸುತ್ತಿರುವಾಗ ಯಾರು
ತಪ್ಪಾದೀತು. ಗುರುಕುಲಾನ್ವಯ ತಿಲಕವಾಗಿರುವೆನೇನೋ ಅಖಂಡವಾದಂತ ಭರತ ಖಂಡವನ್ನು ಆಳುತ್ತಿರುವಂತಹ ಒಬ್ಬ ಅನಭಿಷಿಕ್ತ ದೊರೆಯಾಗಿರಲಿ. ನಿನ್ನ ಓಜಸ್ಸೇನು ತೇಜಸ್ಸೇನು, ನಿನ್ನ ವ್ಯಕ್ತಿತ್ವದ ಮಹತ್ವ ಏನು ಎಂಬುದನ್ನು ತಿಳಿಯದಿದ್ದವ ಭೀಷ್ಮಾಚಾರ್ಯರೇನೂ ಅಲ್ಲ. ನಿನ್ನ ಅಜ್ಜನಾಗಿಯೂ ನಿನ್ನ ಪೋಷಕರಾಗಿಯೂ ಈ ಸಾಮ್ರಾಜ್ಯದ ಒಬ್ಬ ಪ್ರಜೆಯಾಗಿಯೂ ನಿನ್ನನ್ನು ನಾನು ತಿಳಿದವರಿದ್ದೇನೆ ಮಗು. ಸತ್ಯ. ಆಶ್ಚರ್ಯ ಹೊಂದಿದೆ ನಾನು ಮಲಗುವಂತಹ ಕೋಣೆಯು ಭದ್ರವಾದಂತಹ ಕೊಠಡಿಯಾಗಿದ್ದರೂ ಕೂಡ ನನ್ನ ಮನೆಯ ಬಾಗಿಲಿಗೆ ತಿಲಕ ಹಾಕುವುದಿಲ್ಲ ನಾನು. ಹೌದೌದು. ಯಾಕಂದ್ರೆ ನಾನು ನಿರ್ಭೀತನಾಗಿದ್ದೇನೆ, ನಿರ್ವಿಘ್ನನಾಗಿದ್ದೇನೆ. ಆದ್ದರಿಂದ ಯಾರು ಬರುವುದಿದ್ರೂ ಯಾರು ಹೋಗುವುದಿದ್ರೂ ಕೂಡ ಅವರಿಗೆ ಮುಕ್ತವಾದಂತ ಅವಕಾಶ ನನ್ನ ಮನೆಯಲ್ಲಿ ಇದ್ದೇ ಇದೆ. ಹಾಗೆಂದು ಯಾರೂ ಬರುವವರಿಲ್ಲ. ಇಂದು ನಾನು ಆಶ್ಚರ್ಯಗೊಂಡೆ ಮಗು. ಯಾಕೆ? ಅದು ಆ ಶೈಲಿಯಲ್ಲಿ ನಾನು ಮಲಗಿದ್ದೆ. ತನ್ನಷ್ಟಕ್ಕೆ ಬಾಗಿಲು ತೆರೆಯುವುದು ಕಂಡಿತು. ಯಾರಾಗಿರಬಹುದು ಸಂದೇಶ ಕಳುಹಿಸದೆ ಬರುವವರು ಎಂಬುದಾಗಿ ಎದ್ದು ನೋಡಿದೆ ಎಂದಾದ್ರೆ ಚಕ್ರವರ್ತಿಯಾದಂತಹ ನೀನು. ಅದರಿಂದಲೇ ನಾನು ಆಶ್ಚರ್ಯಗೊಂಡದ್ದು. ಕೌರವ, ನಡು ಋಷಿ ದಾಟಿ ಹೋಗಿದೆ. ಈ ಹೊತ್ತಿನಲ್ಲಿ ನನ್ನ ಬಳಿಗೆ ನೀನು ಬಂದಿರಲಿ. ಬಂದಂತಹ ಕ್ರಮವನ್ನು ನೋಡುವಾಗ ಆಶ್ಚರ್ಯವಾಯಿತು. ನೀನೆಲ್ಲಿಗಾದರೂ ಪ್ರಯಾಣಿಸುತ್ತೇ ಎಂದಿದ್ರೆ ನಿನ್ನ ಹಿಂದೆ ಮುಂದೆ ಅಂಗರಕ್ಷಕರು, ಹೊಗಳ ಬಿಟ್ಟಂಗಿಗಳು ಮಾತ್ರವೇ ಅಲ್ಲ, ನೀನು ನಡೆಯುವಂತಹ ಹೆಜ್ಜೆ ಹೆಜ್ಜೆಗೂ ಕೂಡ ಮಲ್ಲಿಗೆಯ ಮೊಗ್ಗನ್ನು ಹಾಕಿ ನಡೆಯುವಂತಹ ಮಧುರ ಕಾಲುಗಳು ನಿನ್ನದು. ಅಗತ್ಯ ಇಲ್ಲದಿದ್ದರೂ ಅಂಗರಕ್ಷಕರನ್ನು ಹಿಂದೆ ಮುಂದೆ ಇಟ್ಟುಕೊಂಡು ಹೋಗುವವ ನಾನು. ಹೌದು, ಅಗತ್ಯ ಇಲ್ಲದಿದ್ದರು ಅದು ನಿನ್ನ ಗೌರವದ ಸಂಕೇತ. ಅಂತಹ ಆ ಗೌರವ ಸಂಕೇತಿಕವಾದಂತ ಅಂಗರಕ್ಷಕರು ನಿನಗಿಲ್ಲ. ನಿನ್ನ ಹೊಗಳ ಬಟ್ಟಂಗಿಗಳಿಲ್ಲ, ಯಾರೂ ಇಲ್ಲ. ನಿನ್ನ ಆದರದ ಪರಿಚಾರಕರು ನಿನ್ನ ಜೊತೆಗಿಲ್ಲ. ಈ ಅಪರ ಹೊತ್ತಿನಲ್ಲಿ ಏಕಾಂಗಿಯಾಗಿ ನನ್ನ ಬಳಿಗೆ ಬಂದಿರುವೆಯಲ್ಲ ಮಗು, ಯಾಕಾಗಿ ಬಂದು ಹೇಳು. ಹರಿಮಿತ್ರ ನಮ್ಮಯ ಗಣವೇ ಸರಿ ತಾತ, ಬಾಲ್ಯದಾರಭ್ಯ ನಿಮ್ಮ ಕೈಗೂಸಾಗಿ ಬೆಳೆದವ ಈ ಕೌರವ. ನಿಮ್ಮ ಲಾಲನೆ ಪಾಲನೆ ಪೋಷಣೆಯಲ್ಲಿ ಈ ಜಗತ್ತಿನ ವಿಚಾರವನ್ನು ಅರ್ಥವಿಸಿಕೊಂಡವ. ರಾಜಕಾರಣದಲ್ಲೂ ಈ ಒಂದು ಉನ್ನತ ಸ್ತರವನ್ನು ಏರಬೇಕಿದ್ರೆ ನಿಮ್ಮ ಪ್ರೋತ್ಸಾಹವೇ ಇದಕ್ಕೆ ಶ್ರೀರಕ್ಷೆಯಾಗಿದೆ. ಅಜ್ಜ, ಈ ಕೌರವ ಎಂತಹ ಸ್ಥಾನವನ್ನೇ ಅಲಂಕರಿಸಲಿ ಮಾನಸಿಕವಾದಂತಹ ನೆಮ್ಮದಿಯಿಂದ ವಿಮುಖರಾಗಿದ್ದಾನೆ. ಯಾಕೆ? ನಿಮ್ಮ ಔದಾರ್ಯ. ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದು ಕಾಡಾಡಿಗಳಾಗಿ ಬದುಕುತ್ತಿದ್ದ ಆ ಪಾಂಡವರನ್ನು ನಾಡಿಗೆ ಪ್ರವೇಶ ಮಾಡುವಂತೆ ಮಾಡಿದವರು ನೀವಲ್ಲೇ.
ಆ ಪಾಂಡವನ ಹೆಸರಿಗೆ ಯಾವಾಗ ಕಾಲಿಟ್ಟರು ಅಂದಿನಿಂದಲೇ ಕೌರವನ ನೆಮ್ಮದಿ ಭಂಗವಾಗಿ ಹೋಗಿದೆ. ಓಹೋ, ಸದಾ ದ್ವೇಷ ಭಾವನೆ, ರಾಜಕಾರಣದಲ್ಲಿ ಒಬ್ಬ ವಿರೋಧ ಸ್ಥಾನದಲ್ಲಿರುವವ ಸದಾ ಕಿರುಕುಳವನ್ನು ಕೊಟ್ಟಾಗ ಅವನ ಮನಃಶಾಂತಿ ಕದರಿ ಹೋಗ್ತದೆ. ಆಡಳಿತದಲ್ಲಿ ಏರುಪೇರಾಗುವುದು ಸ್ವಾಭಾವಿಕಲ್ವೇ? ವೈರಿ ನಾಶಕ್ಕಾಗಿ ಸದಾ ಹವಣಿಸಿದ್ದೆ ನಾನು. ಅನೇಕ ಬಾರಿ ತಾವು ಅದನ್ನೆಲ್ಲ ತಪ್ಪು ಅಂತ ಖಂಡಿಸಿದವರಿದ್ದೀರಿ. ನನ್ನದಾದಂತಹ ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲಿಸಿದಾಗ ಕೌರವ ಸರಿ, ನೀನು ಮಾಡಿದ್ದು ಸಮಂಜಸ ಅಂತ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ತಾವಾಗಿದ್ದೀರಿ. ಅಜ್ಜ, ಆ ವಿರೋಧ ಬೆಳೆದು ಬೆಳೆದು ಹೆಮ್ಮರವಾಗಿ ಇಂದು ಫಲ ಕೊಡೋದಕ್ಕೆ ಸಿದ್ಧತೆ ಆಗಿದೆ. ಕೃಷ್ಣನ ಮುಖಾಂತರ ಸಂಗ್ರಾಮ ನಿಶ್ಚಿತಾರ್ಥವಾಗಿದೆ. ಯುದ್ಧ ಭೂಮಿಗೆ ಆ ಪಾಂಡವರು ಬಂದಿದ್ದಾರೆ. ಅವರೆಲ್ಲರೂ ಸೇನಾ ನಾಯಕರಾಗಿ ದೃಷ್ಟದ್ಯುಮ್ನನೇ ಮುಂದಾಗಿ ನಿಂತಿದ್ದಾನೆ. ಏನು ಅಲ್ಲಿ ಇರುವಂತಹ ಯಾವ ಭದ್ರತೆ ಇದೆಯೋ ಅದಕ್ಕಿಂತಲೂ ಸುರಕ್ಷಿತವಾದಂತಹ ವ್ಯವಸ್ಥೆ ನಮ್ಮಲ್ಲಿ ಆಗಬೇಡವೇ? 7 ಅಶ್ವನಿ ಸೇನೆ ಅವರಲ್ಲಿ 11 ಅಶ್ವನಿ ಸೇನೆಯನ್ನು ಮುನ್ನಡೆಸುವಂತಹ ಒಬ್ಬ ಸಮರ್ಥ ನಾಯಕನ ಅಗತ್ಯ ಉಂಟಲ್ಲ. ಆ ವ್ಯಕ್ತಿ ಯಾರು? ನಿಷ್ಕಳಂಕ, ಪ್ರಾಮಾಣಿಕವಾಗಿ ಈ ಹಸ್ತುವಿಗೆ ಸದಾ ನಿಷ್ಠೆಯನ್ನು ಕೊಡುತ್ತಾ ಈ ಅಧಿಕಾರ ಉಳಿಯುವುದೋಸ್ಕರ, ಈ ಗದ್ದುಗೆಯ ರಕ್ಷಣೆಗೋಸ್ಕರ ಪ್ರತಿಜ್ಞೆಗೈದಂತಹ ಪುಣ್ಯಾತ್ಮರು ತಾವು. ಅಜ್ಜ, ಕೌರವ ಸೇನೆಯ ಸೇನಾಧಿಪತ್ಯವನ್ನು ತಾವು ವಹಿಸಿಕೊಳ್ಬೇಕು ಅಂತ ಭಿನ್ನವಿಸಿಕೊಳ್ಳಬೇಕಾಗಿ ಬಂದಿದೆ. ಪಾಂಡವರು ಸುದ್ದಿಯ ತಂದರೆ ನಿನಗೇನೆಂದು ಭಾಷೆಯ ಕೊಟ್ಟರೆ ಕರ್ನಾಟಕರು ಇಂದು ತೋಸದಿಗರು ಅನಿವಾರ್ಯ ಸ್ಥಿತಿಯಲ್ಲಿ ಅದನ್ನು ಕೈ ಬಿಡುವಂತಹ ಸ್ಥಿತಿ ಒದಗಿತ್ತು. ಅಬ್ರವೇಶ್ವರ, ತಾತ ಸರಿಯಾಗಿ ಆಲೋಚಿಸು ಮಗನೇ. ಏನಜ್ಜ? ಪಾಂಡವರು ಹಿಂದೂ ಸಂತತಿಗೆ ಅನರ್ಹರೇ? ಅಲ್ಲ, ಚಂದ್ರವಂಶಕ್ಕೆ ಅರ್ಹರಾದಂತಹ ವ್ಯಕ್ತಿಗಳು. ಮಗು, ರಾಜ್ಯಾಂಗದಲ್ಲಿ ಆಗಲಿ ಧರ್ಮಶಾಸ್ತ್ರದಲ್ಲಿ ಆಗಲಿ ನಾವು ಸರಿಯಾಗಿ ತಿಳಿದು ವ್ಯವಹರಿಸಬೇಕೇ ವಿನಃ ವ್ಯತಿರಿಕ್ತವಾಗಿ ಹೋಗಬಾರದು. ತಪ್ಪಿದ್ದೇನೆ. ನೀನು ತಪ್ಪಿದ್ದಲ್ಲ, ನಾನೊಂದು ತಪ್ಪು ಮಾಡಿಬಿಟ್ಟೆ ಮಗ. ಏನಜ್ಜ? ಪಾಂಡವು ಇಲ್ಲಿಂದ ಆ ಗೃಹಸ್ಥಾಶ್ರಮವನ್ನು ತೊರೆದು ವಾನಪ್ರಸ್ಥಾಶ್ರಮಿಯಾಗಿ ಹೋದ. ಆ ಹೊತ್ತಿನಲ್ಲಿ ಕುರುಡನಾಗಿದ್ದರೂ ಆದೀತು, ಈ ಸಿಂಹಾಸನಕ್ಕೊಬ್ಬ ಬೇಕು ಎಂಬುದಾಗಿ ನಾನವರನ್ನು ಕುಳ್ಳಿರಿಸಿದೆ. ನಿಜ ಹೇಳು, ರಾಜ್ಯಶಾಸ್ತ್ರ ನಿಬಂಧನ ಪ್ರಕಾರವಾಗಿ ಪಾಂಡುವಿನಿಂದ ತ್ಯಜಿಸಲ್ಪಟ್ಟಿರುವಂತಹ ಹಸ್ತಿನಾವತಿ ಅದು ಯಾರಿಗೆ ಸೇರುವುದು? ಅದು ನಿನಗೆ ಅರ್ಥವಾಗಲಿಕ್ಕಿಲ್ಲ ಮಗನೇ. ಕುಂಟನಿಗಿಂತ ಕುರುಡಲೇಸು ಎಂಬ ಹಾಗೆ ನನ್ನ ಅಪ್ಪನ ಆಗಬಹುದು ಅಂತ ಆಯ್ಕೆ ಆಯ್ತೋ ಏನೋ. ಆ ಕುಂಟನಿಗಿಂತ ಕುರುಡಲೇಸು ಎಂಬುದಾಗಿ ನಾವಲ್ಲಿ ಕುಳ್ಳಿರಿಸಿದ್ದೇವೆ. ಆದರೆ ಮೂಲಭೂತವಾದಂತಹ ಹಕ್ಕು ಅದು ಯಾರಲ್ಲಿ ಉಂಟು ಎಂಬುದಾಗಿ ಕೇಳಿದರೆ ನಿನ್ನ ಅಪ್ಪನಲ್ಲಿಯೂ ಇಲ್ಲ, ನಿನ್ನ ಅಮ್ಮನಲ್ಲಿಯೂ ಇಲ್ಲ. ಆ ಮೂಲಭೂತವಾದಂತಹ ಹಕ್ಕಿರುವುದು ಕುಂತಿದೇವಿ. ಇರಬಹುದು. ಗೊತ್ತಾಯ್ತಲ್ಲ? ಅಂತಹ ಸಾಮ್ರಾಜ್ಯದ ಅನ್ನವನ್ನು ತಿನ್ನುತ್ತಾ ಬೆಳೆಯುತ್ತಾ ಇದ್ದೀರಿ. ಆ ಕುಂತಿದೇವಿಯ ಮಕ್ಕಳಿಗೆ ಅನ್ನ ಇಲ್ಲ ಎಂದಾಯಿತು ಎಂದಾದರೆ ಪ್ರಪಂಚ ಏನು ಹೇಳಿತು ಅದನ್ನು ಆಲೋಚನೆ ಮಾಡಿತು. ಬಿಡುವುದನ್ನೆಲ್ಲ ವಿಶ್ಲೇಷಿಸುವುದಕ್ಕೆ ಇದು ಕಾಲವಲ್ಲ. ಹಾಗೆಂದು ಪಾಂಡವರು ಬಂದಿದ್ದಾರೆ ಎಂಬುದಾಗಿ ಅಳುಕುತ್ತಾ ಇರುವಿಯಲ್ಲ. ಯಾಕೆ ಈ ಅಂಜಿಕೆ, ಯಾಕೆ ಈ ಭಯ ನಿನಗೆ? ಪಾಂಡವರಾಗಿ ಬಂದವರಲ್ಲ. ಕೃಷ್ಣ ಹೇಳಿದ ನಿನ್ನಲ್ಲಿ ಹೆಚ್ಚು ಬೇಡ, ಕೇವಲ 5 ಗ್ರಾಮಗಳನ್ನು ಕೊಡು. ಅದು ಯಾವುದು? ಕುರುಟಲು ಹುಲ್ಲು ಬೆಳೆಯುವಂತಹ ಗ್ರಾಮ, ಕೇವಲ ಮರಗಿಡಗಳಿರುವಂತಹ ಗ್ರಾಮ, ಕೇವಲ ಪರ್ವತಾವಳಿಗಳಿಂದ ಕೂಡಿದಂತಹ ಗ್ರಾಮ, ಕೇವಲ ಮೃಗಯ ವ್ಯವಹಾರ ಮಾಡುವಂತಹ ಗ್ರಾಮ ಇತ್ಯಾದಿ ಗ್ರಾಮಗಳನ್ನು ಕೇಳಿದ.
ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ ಎಂದು ನಿನ್ನಲ್ಲೇ ಕೇಳುವುದರ. ಅಖಂಡವಾದಂತಹ ಹಸ್ತಿನಾವತಿ ವಿಖಂಡ ಆಗಬಾರ್ದು, ತುಂಡಾಗಬಾರ್ದು. ಅದರ ಸಂರಕ್ಷಣೆಯ ದೀಕ್ಷೆಯನ್ನು ತೊಟ್ಟವರು ನೀವು. ನಿಮ್ಮ ಮಾತನ್ನು ಉಳಿಸಕ್ಕೋಸ್ಕರ ನಾನು ಅದೇ ಮಾತನ್ನು ಹೇಳಿದ್ದು. ತುಂಡಾಗಿಯೇ ಉಂಟು ಮಗನೇ, ಇಡೀ ಆಗಲಿಲ್ಲ, ಗೊತ್ತಾಗಲ್ಲ. ಹಸ್ತಿನಾವತಿಯಾಗಿಯೇ ಉಂಟು, ಇಂದ್ರಪ್ರಸ್ಥವಾಗಿಯೇ ಉಂಟು ವಿನಃ ಇಂದ್ರಪ್ರಸ್ಥವು ಹಸ್ತಿನಾವತಿಯೊಡನೆ ವಿಲೀನವಾಗಲಿಲ್ಲ. ನಮ್ಮ ಚಕ್ರಾಧಿಪತ್ಯಕ್ಕೆ ಅಂಕಿತಕ್ಕೆ ಒಳಪಟ್ಟೇ ಇರಬೇಕು. ಸರಿಯಪ್ಪ, ಅದು ಇಲ್ಲ ಅನ್ನುವುದಿಲ್ಲ ನಾವು. ಆದರೂ 5 ಗ್ರಾಮಗಳನ್ನು ಕೊಡುವಾಗ ನಿನಗೆ ಅದನ್ನು ಹೇಳ್ಬೋದಿತ್ತಲ್ಲ. ಅದು ಹಸ್ತಿನಾವತಿ ಅಂಕಿತದಲ್ಲಿಯೇ ಇರಬೇಕು ಎಂಬುದಾಗಿ ಅವರಿಗೆ ಸ್ವಾಯತ್ತತೆಯನ್ನು ಕೊಡದೆ ನಿನ್ನದ್ದಾಗಿಯೇ ಇಟ್ಟುಕೊಂಡು ಅವರಿಗೆ ಬಿಡಬಹುದಿತ್ತಲ್ಲ. ಅಷ್ಟಾದರೂ ಔದಾರ್ಯ ನೀನು ತೋರಿಸುತ್ತಾ ಇದ್ರೆ ಕೌರವರ ವ್ಯಕ್ತಿತ್ವಕ್ಕೆ ಇನ್ನೊಂದು ಕಳೆಯೇ ಬೇರೆ ಬರುತ್ತಾ ಇತ್ತು ಮಗು. ಬಿಡು. ಈಗ ಪಾಂಡವರು ಬಂದಿದ್ದಾರೆ ಎಂಬಂತ ವರ್ತಮಾನವನ್ನು ನೀನು ಮಾತ್ರವೇ ತಿಳಿದಲ್ಲ ತಾನೆ, ನಿನ್ನವರೆಲ್ಲ ತಿಳಿದಿದ್ದಾರಲ್ಲ. ಆ ಕರುಣಾದೇಶಭಟ್ಟರು ಏನೆಂದ್ರು ಹೇಳಿದ್ರು ಮಗನೇ, ಏನೆಂದು ಹೇಳಿದ್ರು? ಸೇನಾಧಿಪತ್ಯ ಯಾರಿಗೆ ಕೊಡುವು ಅಂತ ಯೋಚನೆ ಮಾಡಿದಾಗ ನನ್ನ ಸ್ನೇಹಿತ ಕರ್ಣನಂದ ನಾನೇ ಸೇನಾಧಿಪತಿ ಆಗ್ತೇನೆ ಎಂದು ಕೊಟ್ಟಿದ್ಯಾ? ಇಲ್ಲ. ಆವಾಗ ದ್ರೋಣಾಚಾರ್ಯರು ಸ್ವಲ್ಪ ಅಧಿಕ ಪ್ರಸಂಗ ಆಯ್ತೋ ಏನೋ. ಯಾವುದೋ ಅವ್ರು ಹೇಳಿದ್ರು, ಕರ್ಣ ಇವರೆಲ್ಲ ಆಗ್ಲಿಕ್ಕಿಲ್ಲ, ಅಲ್ಲಿ ಇರುವುದು ಕೃಷ್ಣ, ಅವ ಕಪಟ ನಾಟಕ ಸೂತ್ರಧಾರಿ, ಅವ ಏನೂ ಮಾಡ್ಯಾನು. ಅವನನ್ನು ಸರಿಯಾಗಿ ವಿರೋಧಿಸಬೇಕಿದ್ರೆ, ಅವನನ್ನು ಗೆಲ್ಲುವಂತಹ ಆ ಒಂದು ಚಾಕಚಕ್ಯತೆ ಇರುವುದಿದ್ರೆ ನಮ್ಮಲ್ಲಿ ಆಚಾರ್ಯ ಶ್ರೇಷ್ಠರಾದಂತಹ ಭೀಷ್ಮಾಚಾರ್ಯರಲ್ಲಿ ಎಂಬ ಹಾಗೆ ದ್ರೋಣಾಚಾರ್ಯ ಒಂದು ಸಲಹೆಯನ್ನು ಕೊಟ್ಟರು. ಅಲ್ಲ ಅಂತ ನಾನು ತಿರಸ್ಕಾರ ಮಾಡಲಿಲ್ಲ, ಅದನ್ನು ಪುರಸ್ಕರಿಸಿ ಅಕಾಲದಲ್ಲಿ ಈ ಸಂದರ್ಭ ಇಲ್ಲಿಗೆ ಬಂದಿದ್ದೇನೆ. ಅಜ್ಜ, ನೀವೇ ಸಮರ್ಥರಾಗಿ ಈ ಸೇನೆಯನ್ನು ಮುನ್ನಡೆಸಬೇಕಜ್ಜ. ಮಗನೇ, ಅಜ್ಜ, ಪಾಂಡವರು ಕೌರವರು ಎಂಬಂತ 105 ನಮ್ಮಾದೀಪಗಳು ನಮ್ಮ ಹಸ್ತಿನಾವತಿಯಲ್ಲಿ ಬೆಳೆಸಬೇಕು, ವಿಕಸಿಸಬೇಕು ಎಂಬುದಾಗಿ ಆಶಾತುರನಾಗಿ ಪ್ರಯತ್ನಿಸಿ ನಾನು. ಆದರೆ ನನ್ನ ಆಶೆಯೆಲ್ಲವೂ ಮಣ್ಣುಗೂಡಿ ಹೋಯಿತು. ನನ್ನ ಕಣ್ಣುಂಭಾಗದಲ್ಲಿ ಅಣ್ಣ ತಮ್ಮಂದಿರು ಕಡಿದುಕೊಳ್ಳುವ ಆ ಹರಿಯುವಂತ ರಕ್ತವನ್ನು ಹಾಗೆ ನೋಡಲಿ. ನಾನೆಷ್ಟು ನವೇಲಿ ಮಗನೇ, ನಾನೆಷ್ಟು ನವೇಲಿ. ಕೇಳಪ್ಪಯ್ಯ ನೀನು ಈ ಪರಿಣಾಮ ಮೇಲಿದೆ ಹೃದಯವನ್ನು ಆಡಿದ ಮಣಿಗೆಂಬ ಈ ಸೇನೆಯು ಪಾಲಿಸುವರ ಕಾಣೆನೆ. ಕೇಳುವುದಯ್ಯ ನೀನು ಯುದ್ಧ ಸಂಭವಿಸಿದೆ. ಕೃತಾಯ ಯುದ್ಧ ನಿಶ್ಚಯ, ಯುದ್ಧ ನಿಶ್ಚಯವಾಗಿದೆ. ಅಸಮರ್ಥರು ಎಂದು ತಿಳಿದಂತಹ ಪಾಂಡವರು ಸೇನಾ ವಾಹಿನಿಯೊಂದಿಗೆ ಅಗ್ರೇಸರಾಗಿ ಬಂದು ಕುರುಧಾರಣೆಯನ್ನು ಸೇರಿದ್ದಾರೆ. ಯುದ್ಧ ಆಹ್ವಾನವನ್ನು ಕೊಟ್ಟಾಗ ನಿಮ್ಮ ಮೊಮ್ಮಗನಾಗಿ ಈ ಹಸ್ತಿನಾವತಿಯ ಚಕ್ರವರ್ತಿಯಾಗಿ ಹಿಂದೆ ನಿಲ್ಲಬೇಕೆ? ಶಾಸ್ತ್ರೋಚಿತವಾದಂತಹ ಯುದ್ಧಾಹ್ವಾನ ಕೊಟ್ಟಾಗ ಅವರನ್ನು ಪ್ರತಿಭಟಿಸುವಂತಹ ಆ ನೈಪುಣ್ಯತೆಯನ್ನು ತೋರಿಸಬೇಕಾದಂತಹ ರಾಜಕಾರಣಿ ಆದಂತಹ ನನ್ನ ಅನಿವಾರ್ಯತೆಯೂ ಹೌದಲ್ಲ ಕೌರವ ಅಜ್ಜ. ಅದೆಲ್ಲವೂ ನಿನಗೆ ಅನಿವಾರ್ಯ. ಈಗ ಭೀಷ್ಮನ ಸೇನಾಧಿಪತಿತ್ವವು ನಿನಗೆ ಅನಿವಾರ್ಯ. ಕೃಷ್ಣನಿಗೆ ರಣವೈದ್ಯವನ್ನು ಕೊಡುವಲ್ಲಿ ಯಾಕೆ ಭೀಷ್ಮನನ್ನು ಕಡೆಗಣಿಸಿದೆ? ನಿಮ್ಮಲ್ಲಿ ಪ್ರತ್ಯೇಕವಾಗಿ ಕೇಳದಿದ್ರು ಅದಕ್ಕೆ ಸಾಕ್ಷೀಭೂತರಾಗಿ ನೀವು ಹಸ್ತಿನೇವ ಆ ಸಭಾಸ್ಥಾನದಲ್ಲಿ ಉಪಸ್ಥಿತರಿದ್ದವರಲ್ವೇ? ಕೃಷ್ಣನಿಗೆ ನಾನು ರಣಬಿಲ್ಲೆಯನ್ನು ಕೊಟ್ಟದ್ದು ಹೌದು, ನಿಮ್ಮೆಲ್ಲರ ವಿಶ್ವಾಸದಿಂದ ನಂಬಿಕೆಯಿಂದ ಈ ಹಸ್ತಿನಿಗೆ ಲವಲೇಶವು ದೋಷ ಕಟ್ಟಬಾರದು, ಇಲ್ಲಿನ ಗೌರವಕ್ಕೆ ಚ್ಯುತಿ ಬರಬಾರದು ಎಂಬ ಉದ್ದೇಶವನ್ನು ಇರಿಸಿ ರಣಬಿಲ್ಲೆಯನ್ನು ಕೊಟ್ಟಿದ್ದೇನೆ. ಅಜ್ಜ, ರಣಾಂಗಣಕ್ಕೆ ಮುಂದುವರೆದಂತಹ ಪಾಂಡವರನ್ನು ಗೆಲ್ಲುವುದಕ್ಕೆ ಯುದ್ಧ ಭೂಮಿಯಲ್ಲಿ ನಮ್ಮದಾದಂತಹ ಆ ವೀರತನವನ್ನು ತೋರಿಸಕ್ಕೆ ನಾವು ಹಿಂದಿರುವುದಾದ್ರೆ ಇದು ತಮಗೆ ಅಪಖ್ಯಾತಿಯಲ್ಲ ಅಜ್ಜ. ಹಾಗಾಗಿ ಹೇಳ್ತಾ ಇದ್ದೇನೆ, ಸೇನಾಧಿಪತ್ಯವನ್ನು ನಾವು ಉಳಿಸ್ಕೊಳ್ಬೇಕಜ್ಜ. ಅಳಲಿಗಾಡುವರಾರು ಲೋಕದಲ್ಲಿ
ಫಲವೇ ಅಂತ್ಯಕಾಲದಿ ತಿಳುಗಿ ಫಲವೇ ಅಂತ್ಯಕಾಲದಿ ತಲೆಯೆಂದಿದ್ದೆನು ನಿನ್ನ ಸಭೆಗೆ ತಲೆಯೆಂದಿದ್ದೆನು ನಿನ್ನ ಸಭೆಗೆ ಇಲ್ಲಡುಗನಿರುತ್ತೇನಾಧಿಪತ್ಯವ ಮಾಡಬೇಕಾದೆಂದ ಎಲೆ ಮರುಳೇ ಮರುಳೇ ಯಾರಿಯಾದನಿದ್ದಾಗ ನಿನ್ನನ್ನು ಆ ಶಬ್ದದಿಂದ ಕರೆಯುವುದಕ್ಕೆ ನನಗೆ ಅಡುಕಾಗುತ್ತಾ ಇದೆ. ಆದರೂ ಹೇಳ್ತೇನೆ, ಎಲೆ ಮರುಳೆ ಕೌಂತೆಯ, ಮರುಳಾಗಿ ಬಿಟ್ಟೆ. ನಿನ್ನ ಮರುಳುತ್ತಲವೇ ನಮ್ಮ ಆ ವಂಶದ ಸರ್ವನಾಶಕ್ಕೆ ಕಾರಣವಾಗುವುದು ಎಂಬುದರಲ್ಲಿ ಸಂದೇಹವಿಲ್ಲ. ನಳಿನ ನಾಭನ ಮುಂದೆ ಆ ಹರಿವಕ್ಕೆ ಅಂತವರು ಯಾರಾದರೂ ಉಂಟೆ ಈ ಮೂರ್ಲೋಕದಲ್ಲಿ? ಹಾಗೆಂದು ಹೆಚ್ಚು ಮಾತಾಡುವುದಕ್ಕೆ ಅವಕಾಶ ಇಲ್ಲ. ಪಾಂಡವರು ಬಂದಿದ್ದಾರೆ, ಹೊತ್ತು ನೀರುತ್ತಾ ಇದೆ. ಆದ್ದರಿಂದ ನೀನು ಕೊಡುವಂತಹ ವಿತ್ತಕ್ಕೆ ಬೇಕಾಗಿ ನನ್ನ ತಲೆಯನ್ನು ನಾನು ಸೂರ್ಯೋದಯಕ್ಕೆ ಸರಿಯಾಗಿ ಸಭಾ ಪ್ರವೇಶ ಮಾಡ್ತೇನೆ. ವ್ಯವಸ್ಥೆ ಮಾಡು. ಏನದ ಬೀಳ್ಕೊಟ್ಟ ಸುಯೋಧನನ ಗೇಡುಗಳ ನೆನೆದು ನಿಂದಿಸುತ್ತಿದ್ದ ನುಡಿಯೋ ಇರುಳ ನುಡಿದು ಬಿರುಬರುದು ಎಲಿ ಬಿರಿದ ಸತ್ಕರ್ಮಗಳ ರಚಿಸಿ ಘನ ಮಹಿಮ ಸಭೆಗೆ ನಡೆದರನು. ಏನು ಮಾಡುವರು ಹೇಳಿ? ಕೌರವರಿಗೆ ಮಾತು ಕೊಟ್ಟಿದ್ದೇನೆ. ಕೌರವನಿಗಲ್ಲ, ಈ ಸಿಂಹಾಸನಕ್ಕೆ ಬೇಕಾಗಿ ಕೊಟ್ಟಂತಹ ವಚನವನ್ನು. ಯಾಕಂದ್ರೆ 700 ವರ್ಷ ದಾಟಿದಂತಹ ಭೀಷ್ಮನೇ ಕೃಷ್ಣನ ಮುಂದೆ ಸೇನಾಧಿಪತಿತ್ವವನ್ನು ವಹಿಸಿಕೊಂಡು ಅವನ್ನು ಮುನ್ನಡೆಸಬೇಕು ಎಂಬಂತಹ ಬೇಡಿಕೆ ಸಾಧ್ಯವೇ? ಅಸಾಧ್ಯವೇ? ಸಾಧ್ಯ. ಶಕ್ತಿ ಮಾರ್ಗದಿಂದಲ್ಲ, ಭಕ್ತಿ ಮಾರ್ಗದಿಂದ ಕೃಷ್ಣವನ್ನು ಒಲಿಸಿ ನನಗೊಂದು ವಿರಾಮವನ್ನು ಕಂಡುಕೊಂಡಿದ್ದೇನೆ. ನಾನಲ್ಲಿ ಹಡಮಾಗುವುದೆಲ್ಲ ಬೆಳಗಾಯಿತು. ಸಭಾ ಪ್ರವೇಶ ಮಾಡ್ತೇನೆ. ಶುಭ ಗಳಿಗೆಯಲ್ಲಿ, ಶುಭ ಮುಹೂರ್ತದಲ್ಲಿ, ಸುಮಂಗಲಿಯರ ಆ ಒಂದು ದೊಡ್ಡ ಘೋಷದೊಂದಿಗೆ ಇದು ನಿಮಗೆ ಸೇನಾಧಿಪತ್ಯದ ಅಧಿಕಾರವನ್ನು ಕೊಡ್ತಾ ಇದ್ದೇನೆ. ಸಂತೋಷವಾಯಿತು ಗೌರವ. ನಾನೇನೋ ಸೇನಾಧಿಪತಿಯಾಗಿದ್ದೇನೆ, ಆದರೆ ವಿಶಾಲವಾದಂತಹ ಸೈನ್ಯ ಸಾಗರಕ್ಕೆ ಇದು ತಿಳಿಬೇಕು ತಾನೆ. ಉದ್ಘೋಷಿಸು. ಇನ್ನೊಂದು ಪ್ರಾಕ್ಟೀಸ್ ಎಂದು ತಿಳಿದಿದ್ದೆ. ಯಾವುದೇ ಹೆಜ್ಜೆಯನ್ನು ಇಡುವುದಕ್ಕೆ ಮುಂಚೆ 2 ಬಾರಿ ಯೋಚಿಸುವಂತವರು ನೀನು. ಆದರೆ ಈಗೇಕೆ ಎಡವಿದೆ? ಸೇನಾಧಿಪತ್ಯವನ್ನು ವಹಿಸುವುದು ಯಾರಿಗೆ? ಇರುವುದು ಕೈಗೋ. ಇವರ ಅವಸ್ಥೆಯನ್ನು ನೋಡಿ ಏನಾಗಿದೆ? ಚರ್ಮ ಸುತ್ತುಗೊತ್ತಿ ಹೋಗಿದೆ, ಗಡ್ಡೆ ಎಲ್ಲ ಬಿಳಿ ಬಿಳಿಯಾಗಿದೆ.
ಎದುರಾಳಿ ಒಂದು ಬಿಲ್ಲಿನ ಹಗ್ಗವನ್ನು ಠೇವಣಿದರೆ ಇವರ ಹೃದಯ ಎಲ್ಲ ಗಡಗಳು ನಡುಗುತ್ತದೆ. ಇಂಥವರಿಂದ ಏನು ಸಾಧ್ಯ ಆಗ್ತದೆ? ರಣದಲ್ಲಿ ಏನು ಬಿಸಿ ರಕ್ತದ ತರುಣ ನಮ್ಮ ಸೇನೆಯಲ್ಲಿ ಕಡಿಮೆಯಾಗಿದ್ರು ನನಗೆ ಪ್ರತಿಜ್ಞೆಯನ್ನು ಈಗ ಉತ್ತಕ್ಕೆ 10,000 ಮಂದಿ ಹಿಂದೆ ಚಲಿಸಲರಿಯಾದ ಪಾರ್ಥರ ರಥವನ್ನು ಹಿಂದೆ ಯುದ್ಧವನ್ನು ನೋಡಲಾರೆ ಎಂಬುದಾಗಿ ತಿರುಗಿ ಕುಳಿತಿರುವ ಮಾರುತಿಯು ತಿರುಗಿ ಓಡುವಂತೆ ಮಾಡಿದೆನು. ಮಾತ್ರವೇ ಅಲ್ಲ, ಚಕ್ರವನ್ನು ಧರಿಸುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿದ ವಿಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸದೆ ಉಳಿದ ಎಂದಾರೆ ಸಂಪಾದನೆ ಏನಾಗಲ್ಲ. ಇಂಥ ಮುದುಕರ ಇಷ್ಟು ಕೆಲಸ ಮಾಡುವಾಗ ನಮಗಿಲ್ಲಿ ಏನು ಕೆಲಸ? ಆದ್ದರಿಂದ ಎಲ್ಲಿಯವರೆಗೂ ರಣಧಾರುಣಿಯಲ್ಲಿ ಭೀಷ್ಮರು ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುತ್ತಾರೋ ಅಲ್ಲಿಯವರೆಗೂ ಈ ಕರ್ಣ ಶಸ್ತ್ರವನ್ನು ಧರಿಸುವುದಿಲ್ಲ. ಇನ್ನು ಮುಂದಕ್ಕೆ ಕರ್ಣನಿಗೆ ಶಸ್ತ್ರ ಸನ್ಯಾಸ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಅದೆಲ್ಲ ನಮ್ಮ ಒಳಗಡೆಗಳು ಗೊತ್ತಾಗಲ್ಲ. ಅವುಗಳೆಲ್ಲ ಊಟಕ್ಕೆ ಮಾತ್ರವೇ ಇರುವುದು ವಿನಃ ಅವ ಹೆಚ್ಚಿನಾಂಶ ಭಿನ್ನಮತೀಯ ಈಗ ಇಲ್ಲಿ. ಹೌದು ಹೌದು, ಅವ ಊಟಕ್ಕೆ ಮಾತ್ರವೇ ಇರುವುದಲ್ಲದೆ ಆಟಕ್ಕಿರುವಂತಹ ವ್ಯಕ್ತಿಯಲ್ಲ. ಅದಕ್ಕೆಲ್ಲ ಆಲೋಚಿಸುವುದಕ್ಕೆ ಸಮಯವಿಲ್ಲ. ಶುಭ ಮುಹೂರ್ತದಲ್ಲಿ ಸೇರಿದರೆ ಕುರುಕ್ಷೇತ್ರ ಆದ್ರೆ ನೀವು ಬಂದಂತ ಸನ್ನಿವೇಶವನ್ನು ಕಂಡಾಗ ದಿಗ್ಭ್ರಮೆ ಹೊಂದಿದೆ. ಅಜ್ಜ, ಪಾಂಡವರು ಈ ಪ್ರಪಂಚದಲ್ಲಿ ಇರಬೇಕು ಎಂಬ ಹಾಗೆ ತಿಳಿದಂತ ಹೃದಯಗಳಾದಂತಹ ನೀವು ಅರಣ್ಯ ಪ್ರದೇಶದಿಂದ ಋಷಿಮುನಿಗಳ ಮೂಲಕವಾಗಿ ಪಾಂಡವರು ಹಸ್ತಿನಾವತಿ ಕಡೆ ತಂದಿದ್ದೀರಿ. ಮಾತ್ರವಲ್ಲ, ಉಭಯ ತೋಳುಗಳಲ್ಲಿ ಕೌರವರನ್ನು ಪಾಂಡವರನ್ನು ರಕ್ಷಣೆ ಮಾಡಿದ್ದೀರಿ. ಹೌದಜ್ಜ? ಇವತ್ತು ಕೌರವರ ಪಕ್ಷಪಾತಿಯಾಗಿ ಪಾಂಡವರ ಹೆಸರನ್ನು ಅಳಿಸಬೇಕೆಂಬ ಹಾಗೆ ಬಂದಿದ್ದೀರಲ್ಲ. ಈಗ ಕೇಳ್ತೇನೆ, ಪಾಂಡವರ ಮೇಲೆ ಏನಾದರೂ ನಿಶ್ಚಯವೇ ಭೇದವೇ? ಯಾಕೆ ಯುದ್ಧ?
ಸಕಲಾದ ಆಶ್ಚರ್ಯವಾಗಿ ಹೋಯಿತು. ನಿನ್ನೆ ದಿನ ಇದೇ ಕ್ಷೇತ್ರದಲ್ಲಿ ನಿನ್ನ ಮಗುವಾಗಿರುವಂತ ಅಭಿಮನ್ಯು ವೃದ್ಧಕ್ಕಾಗಿ ನನ್ನನ್ನು ಸಂಧಿಸಿದ್ದ. ಆ ಮಗುವಿನ ಬಾಯಿಯಿಂದಲೂ ಕೂಡ ಇಂತಹ ಲಘುವಾದ ಮಾತುಗಳು ಬಂದಿರಲಿಲ್ಲ. ನಿನ್ನ ಮಾತನ್ನು ಕೇಳಿದಾಗ ದುಃಖವಾಗುತ್ತಾ ಇದೆ. ಅರ್ಥ ನಾನು ತಿಳಿದಿದ್ದೇನೆ. ನಮ್ಮ ಚಂದ್ರವಂಶದಲ್ಲಿ ನಿನ್ನಂತಹ ಮಹಾತ್ಮನಾದ ವ್ಯಕ್ತಿ ಮತ್ತೊಬ್ಬರಿರುವುದಕ್ಕೆ ಸಾಧ್ಯವಿಲ್ಲ. ಸಾಕ್ಷಾತ್ ಶ್ರೀಕೃಷ್ಣನ ಬಾಯಿಯಿಂದ ಗೀತಾ ಸ್ನೇಹಿಟ್ಟಿರುವಂತಹ ಪುಣ್ಯಾತ್ಮ ಎಂಬುದನ್ನು ನಾನು ತಿಳಿದಿದ್ದೇನೆ. ಆದ್ರೇನು ಮಾಡುವುದು ಹೇಳು? ಅರ್ಜುನ ಎಂಬಂತ ಬಿಲ್ಲು ಚಿನ್ನದ್ದೇ ಹೌದು, ಆದ್ರೆ ಅದರ ಕೊಡಕ್ಕೆ ಕಬ್ಬಿಣದ್ದು ಎಂಬುದು ಈಗ ನನಗೆ ಅರ್ಥವಾಯಿತು. ತಂದೆ ಹೇಳಿದ ಬಳಿಕ ಸಾಕಿದಂತ ನಾನು ಇಂದು ಕೊಂದು ಕಳೆಯುತ್ತೇನೆ ಎಂಬುದಾಗಿ ಹೇಳ್ತಾ ಇದೆಯಲ್ಲ ಮಗನೇ. ನಿಮ್ಮನ್ನು ಕೊಲ್ಲಬೇಕು ಎಂಬುದಾಗಿದ್ದೆ, ಬಿಟ್ಟು ಅವಕಾಶ ಇರಲಿಲ್ಲ. ಶತಶೃಂಗದಲ್ಲಿ ನೀವು ಹುಟ್ಟಿದ್ದೀರಿ ಎಂಬಂತ ವರ್ತಮಾನವನ್ನು ಕೇಳಿದ ಕ್ಷಣವೇ ನಿಮ್ಮ ಕತ್ತು ಹಿಟುಕಿ ನಾನು ಬಿಸಾಡಿಸ್ತಾ ಇದ್ರೆ ನನ್ನನ್ನು ಕೇಳುವವರು ಯಾರೂ ಇರಲಿಲ್ಲ. ನನ್ನ ಅಂತಃಕರಣ ಏನು ಎಂಬುದು ಅದು ಅಲ್ಲಿ ಕುಳಿತು ಅಜ್ಜನ ಸಂಭಾಷಣೆಯನ್ನು ಕೇಳುತ್ತಾ ಇದ್ದಾನಲ್ಲ ರಂಗನಾಥ, ಅವರಿಗೆ ಮಾತ್ರವೇ ಗೊತ್ತು. ಇದೋ ಕೃಷ್ಣನಿನಲ್ಲಿ ಹೇಳಿದ್ದೇನು, ನೀನು ಮಾಡುವಂತಹ ಕರ್ಮವನ್ನು ಮಾಡು, ಬಲವು ದೈವೇಚ್ಛೆ ಎಂಬುದಾಗಿ. ಆ ಅಶುಭದತ್ತವಾದ ಅಶುಭ ಉಂಟಲ್ಲ ಹುಡು ಬನ್ನಿ. ನಾನು ಬಿಡುವಂತಹ ಶಸ್ತ್ರಾಸ್ತ್ರಗಳ ಗುರಿ ತಪ್ಪುತ್ತಾ ಇವೆ. ಇದಕ್ಕೆ ಕಾರಣ ಏನು? ಅರ್ಜುನನ ಪ್ರೌಢಿಮೆಯೇ ಅಲ್ಲ. ತಿಳಿದೆ ನಾನು ಯಾವ ಗತಿಯಲ್ಲಿ ರಥವನ್ನು ಹರಿಸಿದರೂ ಕೂಡ ಅದಕ್ಕೆ ವಕ್ರ ಗತಿಯಿಂದ ರಥವನ್ನು ಹರಿಸುತ್ತಾ ಅರ್ಜುನನಿಗೆ ಆಗುವಂತಹ ಅಪಾಯವನ್ನು ತಪ್ಪಿಸುತ್ತಾ ಇದ್ದಾನೆ ಶ್ರೀಕೃಷ್ಣ. ಅಜ್ಜ ಮೊಮ್ಮಗಳ ಒಳಗೆ ಇಂತಹ ಕಲಹವನ್ನು ಏರ್ಪಡಿಸಿದ ಈ ಕೃಷ್ಣನನ್ನೊಮ್ಮೆ ಮಾತಾಡಿಸಬೇಕಾಗಿದೆ. ಅದಕ್ಕೆ ಬೇಕಾಗಿ ಭಾರ್ಗವದತ್ತವಾದ ಹಸಿರತ್ನ ಶರವುಟ್ಟು ತೆಗೆದು ಸಂಭ್ರಮದಿಂದ ರಥವನ್ನು ನಡೆಸುತ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಬಂಗಾರದ ಹಿಡಿಕೆಯಿಂದೊಪ್ಪುವ ಬಾಣವೊಂದು ನನ್ನ ಹಣೆಯನ್ನು ಭೇದಿಸಿತಲ್ಲ. ಯಾರು ಈ ಕೃತ್ಯವನ್ನು ಮಾಡಿದವರು? ನೋಡಿದರೆ ಮುಂದಿರುವ ಯೋಧ ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯ ನಿರಾಯುಧನ ಮೇಲೆ ಕೈ ಮಾಡಿ ಬದುಕಬಹುದೆಂದು ಭಾವಿಸಿದೆ. ಸರಿಯಾದ ಶಾಸ್ತಿ ಆಗಲೇಬೇಕು. ನನ್ನನ್ನು ತಡೆಯಬಲ್ಲವರಾರು? ಬ್ರಹ್ಮನೇ, ಮಹೇಶ್ವರನೇ, ಯಮನೇ, ಅಷ್ಟ ದಿಗ್ಪತಿಗಳು ಏಕಕಾಲದಲ್ಲಿ ನನ್ನನ್ನು ಎದುರಿಸಿದರು. ನಾನು ಲಕ್ಷಿಸುವನಲ್ಲ. ಕುದುರೆಗಳ ವಾಗಿಗಳನ್ನು ಕಿತ್ತಾಡಿದ್ದೇನೆ, ಚಕ್ರವನ್ನು ಕೈಗೆತ್ತಿಕೊಂಡಿದ್ದೇನೆ, ರಥದಿಂದ ತುಂಬಿಟ್ಟಿದ್ದೇನೆ. ನಿನ್ನ ಶಿರಸ್ಸಲ್ಲಿ ಲಕ್ಷ್ಮೀವರ ಮುಕುಂದ ಮುರಾರಿ, ಲಕ್ಷ್ಮೀವರ ಮುಕುಂದ ಮುರಾರಿ, ಜಯ ಜಯ ವಿನುತ ಏರಾಗಿ ಮುರಾರಿ, ಜಯ ಜಯ ಗೆನುತ ಎರಗಿ ಮಗುಳೆಂದ ಅಚ್ಯುತನ ಮೃದುಕರವ ಹಿಡಿದ ಶ್ರೀಮತ್
ಸ್ವಾಮಿ ಎಲ್ಲಯ ಕರ್ಣವ ಹಿರಿಯನು ಚಕ್ರ ಚಿನ್ಮಯ ಕೈಯರಿ ಪಿಡಿದಿಯ ಎಲ್ಲಯ ಕರ್ಣವ ಹಿರಿಯನು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಗೆಯ ಎಲ್ಲಾಯು ದೇವಗ ಜಯವ ಪಾಲಿದೆ ಎಲ್ಲಾಯು ದೇವಗ ಜಯವ ಪಾಲಿದೆ ಲೋಕವ ದೇವ ಮಹಾನುಭಾವ ಲೋಕವನ್ನು ರಕ್ಷಿವ ದೇವ ಸ್ವಾಮಿ ಪರಾಕು ಸ್ವಾಮಿ ನಿರ್ವಾಣ ಶಾಂತಿಪ್ರದಂ ಬ್ರಹ್ಮೇಶಾನ ಫಣೀಂದ್ರ ಸೇವ್ಯ ಮನುಷ್ಯಂ ವೇದಾಂತ ವೇದ್ಯಂ ವಿಭೋ ಕೃಷ್ಣ 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 ಓ ಲಕ್ಷ್ಮೀ ಮನೋಹರವಂತಹ ಸ್ವಾಮಿ, ನಿನ್ನನ್ನು ನಾನು ಎಷ್ಟು ಹೆಸರುಗಳಿಂದ ಕರೆಯಲು, ಕೋಟಿ ನಾಮವುಳ್ಳವನೇನು ಅಲ್ಲ, ನಿನ್ನ ನಾಮದ ಎಣಿಕೆ ಯಾರಿಗೂ ಗೊತ್ತಿಲ್ಲ. ಭಕ್ತಿ ಚೀಂಗುಡುವುದರಿಂದ ಮೊದಲುಗೊಂಡು ಬೆಕ್ಕು ನ್ಯಾಂಗುಡುವಲ್ಲಿ ಒಳಗಿನ ಶಬ್ದಗಳು ಎಲ್ಲವೂ ನಿನ್ನ ಹೆಸರೇ ಆಗಿದೆ. ಅಂತಹ ಮಂಗಲ ಮಹಾಮೂರ್ತಿಯಾದಂತಹ ನೀನು ಕುಪಿತನಾಗಿ ರಥದಿಂದ ಧಮ್ಮಿಕ್ಕಿದಾಗ ಆದಂತಹ ವ್ಯತ್ಯಾಸಗಳನ್ನು ಕಣ್ಣಾರೆ ಕಂಡು ಭಯಪಟ್ಟು ಬಿಟ್ಟು ಒಂದು ಕ್ಷಣ ನಾನು ಕೂಡ ಅದು ಪಾಂಡವ ಕೌರವರ ಇತ್ತಂಡದ ಸೈನಿಕರು ಕೂಡ ಬೆಚ್ಚಿ ಬೆವರು ಒಡೆದು ಕತ್ತಿ ಕೈದುಗಳನ್ನು ಧರೆಯಲ್ಲಿಟ್ಟು ನಮ್ಮಲ ನಡುವುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಕ್ಷತ್ರಗಳು ಉದುರುತ್ತಾ ಇವೆ, ಮೇಘಗಳು ಒಂದಕ್ಕೊಂದು ಘರ್ಷಿಸುತ್ತಾ ಇವೆ, ಪರ್ವತಗಳ ತುದಿಯು ಜರಿದು ಬೀಳುತ್ತಾ ಇವೆ. ಇಂತಹ ಭಯಂಕರವಾದ ನಿನ್ನ ಸಿಟ್ಟನ್ನು ಕಂಡಾಗುವಾಗ ಆಕಾಶದಲ್ಲಿ ನಮ್ಮ ಯುದ್ಧವನ್ನು ನೋಡುತ್ತಿದ್ದಂತಹ ದೇವತೆಗಳ ರಾಕ್ಷಸಗಣಗಳ ವಿಮಾನಗಳು ದಿಕ್ಕೆಟ್ಟು ಹಾರಿ ಹೋಗಿವೆ. ಆದರೂ ನಿರ್ಭೀತನಾಗಿ ನಿನ್ನ ಬಳಿಗೆ ನಾನು ಬಂದಿದ್ದೇನೆ. ಮಾತ್ರವೇ ಅಲ್ಲ, ಚಕ್ರವನ್ನು ಎತ್ತಿ ಹಿಡಿದಂತಹ ನಿನ್ನ ಆ ಕೋಮಲವಾದ ಕೈಯು ದಣಿಯಬಾರದು ಎಂಬುದಕ್ಕೆ ಬೇಕಾಗಿ ವೃದ್ಧನಾದಂತಹ ನನ್ನ ಕೈಯಾಸರೆಯನ್ನು ನಿನಗೆ ಕೊಟ್ಟಿದ್ದೇನೆ. ಭಗವಾನ್ ತನ್ನ ಕುತ್ತಿಗೆಯನ್ನು ಕತ್ತರಿಸುವುದಕ್ಕೆ ಬೇಕಾಗಿ ಚಕ್ರವನ್ನು ಧರಿಸಿದೆಯಾ? ಒಳ್ಳೆದು ಸ್ವಾಮಿ, ಒಳ್ಳೆದು. ನಿನ್ನ ಭಕ್ತನಾಗಿರುವಂತಹ, ನಿನ್ನ ಮಿತ್ರನಾಗಿರುವಂತಹ ಪಾರ್ಥನ ಸಂರಕ್ಷಣೆಗೆ ಬೇಕಾಗಿ ಭೀಷ್ಮರನ್ನು ಈ ರೀತಿಯಾಗಿ ನೀನು ತಡೆಯುತ್ತಿ, ಇದರಿಂದ ಲೋಕರಕ್ಷಣೆ ಆಗ್ತದೆ ಎಂದಿದ್ರೆ ಸಂತೋಷ. ಆದರೆ ಲಘುವನ್ನು ಹೋಯಿತು ನಮ್ಮಳಿ ಅಡ್ಡಕ್ಕೇರಿಸಿ ಹಾದಿ ನಿನ್ನ ಕಣ್ಣಿಂದೋ ದೃಢವೂರಿಯುವುದಕ್ಕೆ ಕೊಡಲಿಯು ಬೇಕೇ ಘನವಾಗಿ ಚಕ್ರವಾಗಲು ಗಿರಿಮಯ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ರೋಮವನ್ನು ಕಡಿದರೆ ನಾನು ಶರಣನೇ ನಿನಗೆ ಎನಗೆ ನಗೆಯೋ ನಗಾಡು, ಕ್ಷಮಿಸು, ಕ್ಷಮಿಸು, ಕೊನೆಯ ನಗು, ಕ್ಷಮಿಸು, ಕ್ಷಮಿಸು.
ನಿನ್ನನ್ನು ಪರಿಹಾಸ್ಯ ಮಾಡುವುದಕ್ಕೆ ಬೇಕಾಗಿ ನಾನು ನಗಾಡಿದ್ದಲ್ಲ. ನನ್ನ ಅಂತರಂಗ ಮೂಲಕವಾಗಿ ನೀನು ಮಾಡಿದಂತಹ ಕಾರ್ಯದ ವೈಖರಿಯನ್ನು ಆಲೋಚಿಸಿದಾಗ ನನಗೆ ಯಾಕೋ ನಗು ಬಂದು ಹೋಯಿತೇ ವಿನಃ ನಿನ್ನನ್ನು ಅಪಹಾಸ್ಯ ಮಾಡಿದ್ದಲ್ಲ. ನಿನ್ನನ್ನು ಪರಿಹಾಸ್ಯ ಮಾಡಿ ಬದುಕುವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂಬುದನ್ನು ನಾನು ತಿಳಿದಿದ್ದೇನೆ ತಿಳಿದಿದ್ದೇನೆ. ನಗು ಯಾಕೆ ಬಂತು ಪ್ರಭು? ಚಕ್ರವನ್ನು ಧರಿಸುವುದಿಲ್ಲ ಎಂಬುದಾಗಿ ಮಾತು ಕೊಟ್ಟಿದ್ದೆ ಕೌರವನಿಗೆ. ಅಂತಹ ಕೈಯಲ್ಲಿ ಚಕ್ರವನ್ನು ಧಾರಣೆ ಮಾಡಿದ್ದೆ ಪ್ರಭು. ಕೇವಲ ನಿನ್ನ ಬೆರಳು ತುದಿಯಲ್ಲಿ ಚಕ್ರ ತಿರುಗುತ್ತಾ ಇದೆಯೇ ವಿನಃ ಭೀಷ್ಮನತ್ತ ಹರಿದು ಬರಲಿಲ್ಲ. ಯಾಕೆ? ನೀನು ಆಜ್ಞೆ ಮಾಡಲಿಲ್ವೋ? ಅಲ್ಲ, ಸುದರ್ಶನನ ಸಮ್ಮತಿ ಇಲ್ವೋ? ಅದಕ್ಕೆ ಹಿಡ್ಕೊಂಡಿದ್ದೆ ನಾನು. ಹಾಗಾದ್ರೆ ಅದಕ್ಕೆ ಆಜ್ಞೆ ಮಾಡಲಿಲ್ಲ. ಇದು ಕೇವಲ ಒಂದು ನಾಟಕ ಎಂಬುದು ನಮಗೆ ಗೊತ್ತುಂಟು. ಭೀಷ್ಮನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೊಲ್ಲಬೇಕು ಎಂಬುದಾಗಿದ್ದರೆ ನೀನು ಸಂಕಲ್ಪ ಮಾಡಿದರೆ ಸಾಕು, ನಾನು ಸುಟ್ಟು ಹೋದೇನು ಪ್ರಭು? ನಿನ್ನಲ್ಲಿ ಹೇಳ್ತೇನೆ, ಚಿಗುರನ್ನು ಚಿವುಟುವುದಕ್ಕೆ ಕೊಡಲಿ ಬೇಕೇ ಪ್ರಭು? ಎಳೆಗರುವನ್ನು ಮುರಿಯುವುದಕ್ಕೆ ಹುಲಿರಾಯಿ ಬರಬೇಕೆ? ಈ ಭೀಷ್ಮನಂತ ನರ ನೊರಜನ್ನು ತರೆಯುವುದಕ್ಕೆ ಬೇಕಾಗಿ ಲಕ್ಷ್ಮೀ ರಮಣನಾದಂತಹ ನೀವು ಚಕ್ರವ್ಯ ಪ್ರಯೋಗ ಮಾಡಬೇಕೆ? ಇದನ್ನು ಎಣಿಸುವಾಗ ನನಗೆ ನಮಗ ಬಂತು. ಆದ್ದರಿಂದ ನಿನ್ನಲ್ಲಿ ಬೇಡಿಕೊಳ್ತೇನೆ, ಎತ್ತಿದೆಯಲ್ಲ ಚಕ್ರವನ್ನು ಪ್ರಯೋಗ. ನಿನ್ನ ಚಕ್ರವು ನನ್ನ ಶರೀರದ ಕೂದಲೊಂದನ್ನು ಕತ್ತರಿಸಿತು ಎಂದಾದರೆ ನಿನ್ನ ಭಕ್ತನಾನಲ್ಲ. ಚಕ್ರವದನು ಜದಳ ಮುಚ್ಚಿ ಚಕ್ರವಾದನು ಜದಳ ಮುಚ್ಚಿ ವರಚಂದನವ ಕಿರೀಟಿ ಗವಯವನೀಯರ ಅಚ್ಯುತನ ಹಣೆಯರ ಕೃತವರನು ಬತ್ತಳಿಕೆಯಿಂದ ಎದ್ದು ಹಿಂಜಿನಿಯನ್ನು ಒದ್ದು ಪುಂಖಾನುಪುಂಖವಾಗಿ ಗುರಿಗೊಳ್ಳಲು ಸಾಗುವ ಬಾಣಗಳಂತೆ ನಿಮ್ಮ ಬಾಯಿಂದ ಬಂದಂತಹ ಮಾತುಗಳನ್ನು ಕೇಳಿ ಪುಂಗಿಯ ನಾದವನ್ನು ಆಲಿಸಿದಾಗ ನಾಗನು ಹೆಡೆದೂಗುವಂತೆ ಒಂದು ಕ್ಷಣಕ್ಕೆ ನಾನು ತಲೆದೂಗಿದೆ. ಮಾತು ಬಹಳ ಚೆನ್ನಾಗಿತ್ತು. ಆದರೆ ಚಕ್ರವನ್ನು ಧರಿಸಿದ್ದು ಯಾಕೆ? ಭಕ್ತರ ಮಾತನ್ನು ಸತ್ಯ ಮಾಡಬೇಕಲ್ಲ. ಗೊತ್ತು ಸ್ವಾಮಿ, ಹುತ್ತದ ಬಳಿಯಲ್ಲಿ ಹಾಗೊಂದು ಸತ್ತು ಬಿತ್ತು ಎಂದಾದ್ರೆ ಆ ಹಾವಿಗೆ ಕೊರತೆ ಇಲ್ಲ, ಹುತ್ತಕ್ಕೆ ಅದರಿಂದ ಕೊರತೆ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಿನ್ನ ಕೈಯಲ್ಲಿ ಚಕ್ರವನ್ನು ಹಿಡಿಯುತ್ತೇನೆ ಎಂಬುದಾಗಿ. ನನ್ನ ಮಾತು ಸುಳ್ಳಾಯಿತು ಎಂದಾಗಿದ್ರೆ ನಿನ್ನ ಮಾತು ಸುಳ್ಳಾದ ಹಾಗೆ ಆಗುತ್ತಿಲ್ವೇ? ಆಂಜನೇಯ ಬೆನ್ನು ತೋರಿದ್ದಾನೆ. ಆ ಬಳಿಕ ದಿನವೊಂದಕ್ಕೆ 10,000 ಮಕುಟವರ್ಧನರ ಶಿರವನ್ನು ತಾವು ಕತ್ತರಿಸಿದ್ದೀರಿ. ನಾನು ಚಕ್ರಕ್ಕೆ ಹಿಡಿಯುವ ಕೆಲಸವೊಂದು ಉಳಿದಿತ್ತು, ಅದು ಈಗ ಪೂರೈಸಲ್ಪಟ್ಟಿದೆ. ಇಲ್ಲದಿದ್ದರೆ ನಾನು ಸಂಕಲ್ಪ ಮಾಡಿದರೆ ಆ ಚಕ್ರ ಇಷ್ಟು ಹೊತ್ತು ನನ್ನ ಕೈಯಲ್ಲಿ ಇರುತ್ತಿರಲಿಲ್ಲ. ಅದು ಮುಂದೆ ಹೋಗಬಾರದೆಂದೇ ನಾನು ಅದನ್ನು ಹಿಡ್ಕೊಂಡದ್ದು. ಸರಿ, ಮಾತು ಸತ್ಯವಾಗಿದೆ, ಭಕ್ತನ ಅಭೀಷ್ಟ ಈಡೇರಿದೆ. ಬಹಳ ದಣಿದಿದ್ದೀರಲ್ಲ? ಹೌದು. ಇವತ್ತು ಬಿಡದಿಯನ್ನು ಸೇರಿ ನಾಳೆ ಹೊಸ ಯುದ್ಧಕ್ಕೆ ಸಿದ್ಧರಾದ. ಅದೊಂದು ಪ್ರತಿಜ್ಞೆ ಉಂಟಲ್ಲ. ಯಾವುದು? ನಾನು ಅರ್ಜುನವನ್ನು ಗೆದ್ದೇ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಅರ್ಜುನ ನನ್ನನ್ನು ಗೆಲ್ಲದೆ ವಿಷ್ಣುವಿನ ಪ್ರವೇಶ ಮಾಡುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ದಾನೆ. ಏನು ಮಾಡಬೇಕು ಅವರಿಗೆ? ಈಗ ಒಂದು ಕೆಲಸ ಮಾಡೋಣ. ನೀವು ಅರ್ಜುನನನ್ನು ಗೆದ್ದಿದ್ದೀರಿ, ಹಾಗೆ ಅರ್ಜುನನು ನಿಮ್ಮನ್ನು ಗೆದ್ದಿದ್ದಾನೆ. ನೆನಪಾಯಿತು. ಅವನ ಗಾಂಡೀವದ ಸಿಂಗಿನಿಯನ್ನು ನಾನು ಕತ್ತರಿಸಿದ್ದೇನೆ, ಅದು ಅವನಿಗೆ ಸೋಲು. ಮಹಾಸೇನ ಮಹಾರಥಿಯಾದಂತಹ ನನ್ನ ಕೈಯಲ್ಲಿರುವಂತಹ ಧನುಸ್ಸನ್ನು ಅವನು ಕತ್ತರಿಸಿದ್ದಾನೆ, ಅದು ನನಗೊಂದು ಸೋಲು. ಹಾಗಾದ್ರೆ ಅವನು ಗೆದ್ದಿದ್ದಾನೆ, ನಾನು ಗೆದ್ದಿದ್ದೇನೆ. ಅವನು ಸೋತಿದ್ದಾನೆ, ನಾನು ಸೋತಿ. ಯಾರಿಗೂ ಬೇಸರ ಇಲ್ಲ. ನಾಳೆ ಕಾಣೋಣ 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 ಕಾಣೋಣ. ಏನ ಮಾಡುವುದಿನ್ನು ಭೀಮಸವನಿದನು ಬೇರೆಯೋ ಮನನು ಗಸದಾವಿನವನು ಜಯನಾಥೆ ನಮಗಿಲ್ಲ ಜಗದೊಳಗಿರಿಲ್ಲ ಭಯವೂ ನಮಗಿಲ್ಲ ಬೆರಗಾದಿ ನಮ್ಮ ಏನ ಮಾಡುವನೋ ಓ ನಮ್ಮ ದುರ್ವಿಧಿ
9 ದಿವಸದ ಯುದ್ಧ ಕಳೆದು ಹೋಯಿತು. ಇದುವರೆಗೂ ಜಯಲಾನೆ ನಮ್ಮ ಪಾಲಿಗೆ ಒದಗಿ ಬಂದದ್ದಿಲ್ಲ. ಕೇವಲ ಬೆವರಿನ ಸ್ನಾನವಾಯಿತೇ ವಿನಃ ಜಯ ವಧುವಿನ ಸೆರಗಿನ ದರ್ಶನ ಭಾಗ್ಯ ನಮ್ಮ ಪಾಲಿಗೆ ಇದುವರೆಗೂ ಒದಗಿ ಬಂದಿದ್ದಿಲ್ಲ. ಕಾಲ್ಪನಿಕ ಗಗನ ಪುಷ್ಪವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೀಗಿರುತ್ತಾ ನಾವು ಅಜ್ಜನನ್ನು ಸೋಲಿಸುವಂತಹ ಬಗೆಯಾದರೂ ಹೇಗೆ, ಯುದ್ಧದಲ್ಲಿ ನಮ್ಮದಾದಂತಹ ಪ್ರೌಢಿಮೆಯನ್ನು ಪ್ರದರ್ಶಿಸುವುದಾದರೂ ಹೇಗೆ? ಸರಿ ಸರಿ, ಅಭಯಾಶ್ರಯದ ನೆರಳಿನಲ್ಲಿ ಬೆಳೆದವರು ಶ್ರೀಕೃಷ್ಣ ಪರಮಾತ್ಮನರು, ಅವನನ್ನೇ ಸ್ಮರಿಸೋಣ. ಸರಿ ಮರುಗಿದರ ಏನವರು ಎರಡೇಳು ಜಗ ಬೆರೆದು ಜಗ್ತಿಯಲ್ಲಿ ಗೆಲುವರಿದು ಯುಕ್ತಿ ಬೇಡಿ ಮುಟ್ಟಿಯುವ ಭಕ್ತರೈ ಬರುತ್ತಗಿದ ಬಂಧುವನ ಹೊರಗುಣ. ಈ ರೀತಿ ನೀನು ಚಿಂತೆಯನ್ನು ಮಾಡಿ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. 14 ಲೋಕಗಳೇ ಇದಿರಾದರೂ ಆ ಭೀಷ್ಮಾಚಾರ್ಯರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು, ನಾನೇ ಎಲ್ಲವನ್ನು ಹೇಳಿಕೊಡುತ್ತೇನೆ. ಪ್ರಸ್ತುತ ಆ ಭೀಷ್ಮಾಚಾರ್ಯರ ಬಿಡದಿಯನ್ನು ಸೇರೋಣ. ಮರಣವ ಸಂದರಿ ಕುರುರಾಯ ಗಗಟೆಂದ ಪಾಂಡವರ ಸಮೇತವಾಗಿ ಶಿಬಿರ ಪ್ರವೇಶಕ್ಕೆ ಬೇಕಾಗಿ ಬರುತ್ತಾ ಇದ್ದಾರಂತೆ. ಬಂದರೆ ಪಾಂಡವರು, ತಂದರೆ ಕುರುರಾಯರಿಗೆ ಮರಣವನು. ನಾನೇನೆಂದೆಂದೆ ಆ ಕೃಷ್ಣನ ಎದೆಯ ಬರಲಿ ಬರಲಿ. ಶ್ರೀಕರಾಗಿಗೆ ಚಿರವಾಚಾರ್ಯರು ನಗಗಿರಿ ಪಾಂಡವರ ಕೆಳಗೆ ಮುದಿರಲಿ ದುಡಿದ ಕಾಯಬೇಕೆ ಸರಳ ರೈವರ ಕಾಯಗಳ ಕಾಯಬೇಕೆ ಸರಳರೇ ಸರ್ವರ ಕಾಯುವಡೆ ಕೊಡುವಡೆ ಸ್ವತಂತ್ರನ ಕಾಯ ನೀನೇ ಕಾಯಬೇಕಿ ಸರಳರೇ ಪಾಂಡವರು ಇವರನ್ನು ನನ್ನ ಕಾಲುಬುಡಕ್ಕೆ ತಳ್ಳುತ್ತಾ ಇರಲಿ. ಇದೇನು ಹೊಸತು ವಿಚಾರವೂ ನನಗೆ ಅರ್ಥವಾಗುವುದಿಲ್ಲ. ಭೀಷ್ಮನ ನೆರಳು ಕಂಡ್ರೆ ಉತ್ತಂಡ ನಮಸ್ಕಾರ ಮಾಡುವಂತ ಮುಗ್ಧ ಮಕ್ಕಳನ್ನು ಇವತ್ತು ಹೊಸ ಉದ್ಯೋಗಕ್ಕೆ ಒಳಪಡಿಸಿದ್ದೆ. ಈಗ ಅರ್ಥವಾಯಿತು. ಪುರ ವಿರಾಮ ಈಗ ಒಂದರೆ ಯಾರಿಗೆ ವಿರಾಮ ಹಾಡುವುದಕ್ಕೆ ಬಂದಿದ್ದೆ ಹೇಳು. ಆಚಾರ್ಯರೇ, ನಾನು ಹೇಳುವುದಕ್ಕೇನುಂಟು, ಇವರು ನಿಮ್ಮ ಮೊಮ್ಮಕ್ಕಳು 5 ಮಂದಿಗಳು. ಅವರನ್ನು ನೀವು ಕಾಯಬೇಕು. ಕಾಯಬೇಕು ಕೃಷ್ಣ. ಈ ಪ್ರಪಂಚದಲ್ಲಿ ಕೊಲ್ಲುವುದಕ್ಕೆ ಮತ್ತು ಕಾಯುವುದಕ್ಕೆ ಯಾರು ಸಮರ್ಥರಿದ್ದಾರೆ? ನೀನಲ್ಲದೇ ವಿನಾ ನೀನದಕ್ಕೆ ಸಮರ್ಥ. ಅಂತಲ್ಲಿ ಪಾಂಡವರನ್ನು ಕಾಯಬೇಕು ಎಂಬುದಾಗಿ ಕೇಳುತ್ತಾ ಇರುವ ಮಾತಿನ ಹಿಂದೆ ಅಡಗಿರುವ ನಿನ್ನ ಹೃದಯದ ಸತ್ಯವನ್ನು ನಾನು ತಿಳಿದಿದ್ದೇನೆ. ಕಾಯಬೇಕು ಭೀಷ್ಮ ಎಂದ್ರೆ ನಾನು ಸಾಯಬೇಕು ಎಂಬುದೇ ಅರ್ಥ ತಾನೇ. ತಾವು ಇಚ್ಛಾಮರಣಿಗಳಲ್ಲವೇ? ಹೊರಗಿನ ಶತ್ರುಗಳು ಬಂದ್ರೆ ನಾನು ನೋಡಿಕೊಳ್ಳುತ್ತಿದ್ದೆ. ಇದು ಅಜ್ಜ ಮೊಮ್ಮಕ್ಕಳ ಕಾಳಗ, ಆದ್ದರಿಂದ ನೀವೇ ಸುಧಾರಿಸಿ. ನಾನು ಇಚ್ಛಾಮರಣಿ ಏನೋ ಹೌದು, ಆದ್ರೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ. ಗಂಡಾಗಲಿ ಹೆಣ್ಣಾಗಲಿ ನನ್ನ ಸಮ್ಮುಖದಲ್ಲಿ ನಿದ್ರೆ ಯುದ್ಧಕ್ಕೆ ಹಿಂಜರಿಯುವುದಿಲ್ಲ. ಗಂಡು ಅಲ್ಲದ ಹೆಣ್ಣು ಅಲ್ಲದ ಶಿಖಂಡಿಯು ನನ್ನ ಮುಂದೆ ಬಂದು ನಿಂತಿತು ಎಂದಾದ್ರೆ ಅಲ್ಲಿಗೆ ನನಗೆ ಶಸ್ತ್ರ ಸನ್ಯಾಸ ಎಂಬುದಾಗಿ ನನಗೆ ಬೇಕಾಗಿಯೇ ಶಿಖಂಡಿಯನ್ನು ನಿಮ್ಮ ಶಿಬಿರದಲ್ಲಿರಿಸಿದ್ದೀರಲ್ಲ, ನಾಳಿನ ಸಂಗ್ರಾಮದಲ್ಲಿ ಮುಂದೆ ಕಳುಹಿಸಿ ಶಸ್ತ್ರ ಸನ್ಯಾಸ ಮಾಡ್ತೇನೆ. ನಿಮ್ಮ ದೂರದಲ್ಲಿ ಮಡುಗಿ ಗಿರಿಸಲ ಮಾಡುವ ತನುವಿದ ಸುಡಲಿ ವಿಪಿನಗೆ ನಮಗ
ಮಗನೊಂಜೆಯ ಕೊಡಿಸಿರೆಂದ ಕೊಡವಿಲ ಬಗೆ ನಿಮ್ಮ ದುರದಲ್ಲಿ ಮಡುಕಿ ಸಿರಿತನ ಮಾಡುವ ಕರುಗಿದ ಸುಡಲಿ ಕತ್ತಲು ಕವಿದ ನಮ್ಮ ಜೀವನದಲ್ಲಿ ಹೊಸ ರವಿಯಂತೆ ಉದಯಿಸಿದವರು ನೀವು. ನಿಮ್ಮ ತೋಳನ್ನೇ ತೊಟ್ಟಿಲನ್ನಾಗಿಸಿ ಪ್ರಪಂಚ ಮುಖದ ಇರವನ್ನು ತೋರಿಸಿದಂತಹ ಪುಣ್ಯಾತ್ಮರು ನೀವು. ಲೋಕಮಾತೆ ಜಾಹ್ನವಿ ದೇವಿಯ ಮೊಲೆಯನ್ನುಂಡು ಪರಶುರಾಮರ ಶಿಷ್ಯರಾಗಿ ದಿಗಂತ ವಿಶ್ರಾಂತವಾದಂತಹ ಕೀರ್ತಿಗೆ ಭಾಜನರಾದವರು. ಅಶಾಶ್ವತವಾದಂತಹ ಸುಖಕ್ಕಾಗಿ ನಶ್ವರವಾದಂತಹ ಭೋಗಕ್ಕಾಗಿ ನಿಮ್ಮ ದೇಹತ್ಯಾಗ ಮಾಡುವುದಕ್ಕೆ ನಾವು ಅನುಜ್ಞೆ ಈ ಸಂದರ್ಭದಲ್ಲಿ ಕೊಡುವುದೇ ಸಾಧ್ಯ ಇಲ್ಲ ಅಜ್ಜಯ್ಯ, ಸಾಧ್ಯ ಇಲ್ಲ. ಹೇಗೂ ನಾವು ಕಾಡಿನಲ್ಲಿ ಹುಟ್ಟಿದವರು, ಆ ವಿಪಿನವಾಸಕ್ಕೆ ಮತ್ತೊಮ್ಮೆ ಆಜ್ಞೆ ಇತ್ತರೆ ಹೋಗ್ತೇವೆ ಅಜ್ಜಯ್ಯ. ಸತ್ಯದ ಭಾವಿನಗೆ ಕೈದೇರುವುದು ಹಂಬಲಿಸುವೆಯ ಮುಂದಿನ ರಣ್ಯವ ಮರಣದ ಮಗನೇ ಕೊರುವನಾದಿನನು ಜಗದಲಯದೊಳಗೆ ಸಾಕಿದು ಪಡೆವೆ ಮುಕ್ತಿಯ ಅಡಲ ಬೇಡೆಂದುರೆದು ಕೃಷ್ಣಗೆ ನಬಿಸಿ ಕಣುಕಿದನು ಮಗನೇ ನಿನ್ನ ಸತ್ಯದ ಫಲ ನಿನಗೆ ಕೈ ಸೇರುವುದು. ನಾನು ಸಾಯುತ್ತೇನೆ ಎಂಬುದಕ್ಕೆ ಬೇಕಾಗಿ ದುಃಖವೇ ಮಗನೇ ನಿನಗೆ? ಯಾರಿದ್ದಾರೆ ಮಗನೇ ಈ ಪ್ರಪಂಚದಲ್ಲಿ ಭೀಷ್ಮನನ್ನು ಕೊಲ್ಲುವವರು? ನನಗೆ ನನಗನೇ ಮರಣವನ್ನು ತಂದುಕೊಳ್ತೇನೆ. ಕಾರಣ ಉಂಟು ಮಗ. ನನ್ನ ಭವಿಷ್ಯತ್ತಿನಲ್ಲಿ ನಾನೊಂದು ಆಲೋಚನೆಯನ್ನು ಇಟ್ಟುಕೊಂಡಿದ್ದೆ. ಪಾಂಡವ ಕೌರವರು ಅನ್ಯೋನ್ಯವಾಗಿ ಹಸ್ತಿನಾವತಿಯನ್ನು ಆಳುತ್ತಾ ಇದ್ದ ಪಕ್ಷ ನಾನು ಸಾಯುವಂತಹ ಕಾಲದಲ್ಲಿ ನನ್ನ ಕಣ್ಣಿಂದ ಆನಂದದ ಅಶ್ರುಗಳು ಸುರಿದವು ಎಂಬುದಾಗಿ. ಆ ಆನಂದ ಧಾರೆ ಹರಿಯುವುದಕ್ಕೆ ಅವಕಾಶ ಇಲ್ಲ ಮಗನೇ. ನನ್ನ ಮೊಮ್ಮಕ್ಕಳಾದಂತಹ ನೀವೇ ಕಡಿದುಕೊಂಡು ನಾನು ಬೆಳೆಸಿದಂತಾರೆ ದೇಹದ ಈ ಶರೀರದ ರಕ್ತದ ಕೋಡಿಯನ್ನು ಹರಿಸುವುದನ್ನು ಕಂಡಾಗುವಾಗ ನನ್ನ ಕಣ್ಣಲ್ಲಿ ಕಣ್ಣೀರಿಳಿದದ್ದಲ್ಲ ಮಗನೇ, ರಕ್ತದ ಕೋಡಿಯೇ ಹರಿಯುವುದಕ್ಕೆ ಆರಂಭವಾಗಿದೆ. ಆದ್ದರಿಂದ ಕೊನೆಯ ಕಾಲಕ್ಕೆ ಕೃಷ್ಣನ ಚರಣಮೂಲದಲ್ಲಿ ಮೋಕ್ಷವನ್ನು ಪಡೆದೇವು ಎಂಬಂತಹ ವಿಶ್ವಾಸ ಉಂಟು. ನೀನು ವನವಾಸಿ ಆಗಬೇಡ. ನೀನು ಪಾಲಿಸುತ್ತಾ ಬಂದಿರುವಂತಹ ಸತ್ಯದ್ರವವು ಫಲಿಸುವಂತಹ ಕಾಲ ಬಂದಿದೆ. ಆ ಫಲದ ಸವಿಯನ್ನುಣ್ಣುತ್ತಾ ಸುಖವಾಗಿರಿ. ಹೋಗಿ ನಾಳೆ ಸಂಧಿಸೋಣ. ಅಸ್ತ್ರಗಳು ನನ್ನ ಶರೀರದ ರೋಗಗಳಲ್ಲಿಯೂ ಕೂಡ ಅಟ್ಟಿಕೊಂಡಿವೆ. ಕೋಟಿ ತಿರುಳುಗಳು ನನ್ನ ಕರುಳನ್ನು ಕಟ್ಟಿದಂತಹ ನೋವನ್ನು ನಾನು ಅನುಭವಿಸುತ್ತಾ ಇದ್ದೇನೆ ಮಗನೇ. ಈ ಕಾಲದಲ್ಲಿ ಬಾಯಾರಿಕೆ 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 ಅವನಿಗೆ ನಿವಾರಿಸುವುದಕ್ಕಾಗುವುದಿಲ್ಲ ಬಾಯಾರಿಕೆ ಮಗನೇ ಬಾಯಾರಿಕೆ. ಪಾನಕವನ್ನು ಆ ಕುರುಡ ಧೃತರಾಷ್ಟ್ರದ ಬಾಯಿಗೆ ಹೋಗಿರಿ. ಅಜ್ಜ, ನಿಮಗೆ ಗಂಗಾಸುರಾದಂತಹ ಸಾಮಾನ್ಯ ಜನವಲ್ಲ, ಅದು ಕೊನೆಯ ಕಾಲಕ್ಕೆ ನನ್ನ ತಾಯಿಯೇ ಬಂದು ನನ್ನ ಬಾಯನ್ನು ಸೇರಿದು ಎಂದಾದ್ರೆ ನಾನು ಕೃತಾರ್ಥನಾದೆ. ನಾನು ಸರಳ ಮಂಚದಲ್ಲಿ ಮಲಗಿದ್ದೇನೆ. ಇನ್ನು
ಉಳ್ಳವಾಡದಂತೆ ನನ್ನ ಶರೀರದ ಎಲ್ಲ ಕಳೆಯನ್ನು ತೆಗೆದುಕೊಂಡಿದೆ. ಆ ಸರಳ ಮಂಚದಲ್ಲಿ ನಾನು ಮಲಗಿದ್ದೇನೆ. ಆದ್ರೆ ಏನು ಮಾಡುವುದು ಮಗನೇ? ತಲೆಯು ಜೋತಾಡುತ್ತಾ ಉಂಟು. ಆಧಾರವಾಗಿ ಮಗನೇ, ಧರ್ಮರಾಯ, ಇದು ಸರಳ ಮಂಚದಲ್ಲಿ ಮಲಗಿದ್ದೇನೆ ಮಗನೇ. ಈ ಹೊತ್ತಿನಲ್ಲಿ ನಾನು ಮರಣ ಹೊಂದುವುದಕ್ಕೆ ಸಿದ್ಧರಿಲ್ಲ. ಮುಂದೆ ಉತ್ತರಾಯ ಹಣದಲ್ಲಿ ನಾನು ಸಂತಸ್ತರಾಗ್ತೇನೆ. ಅದು ತನಕ ನನ್ನ ದೇಹಕ್ಕೆ ಯಾವುದೇ ಕ್ರಿಯಬಾಧೆ ಕೀಟಬಾಧೆಗಳು ಬಾರದಂತೆ ಅರ್ಜುನನಿಂದ ಒಂದು ಸುತ್ತುಕೋಟೆಯನ್ನು ಕಟ್ಟಿಸು ಮಗನೇ. ಸುತ್ತುಕೋಟೆ ಅರ್ಜುನ, ಸುತ್ತುಕೋಟೆಯನ್ನು ಆಚಾರ್ಯ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದರು. ಸುತ್ತು ಕತ್ತಲಾಗುತ್ತಾ ಬಂತು. ಇವತ್ತು ವಿಶ್ರಾಂತಿಯನ್ನು ಪಡೆದು ನಾಳೆ ಹೊಸ ಯುದ್ಧಕ್ಕೆ ನಾವು ಸನ್ನದ್ಧರಾಗುತ್ತೇವೆ. ಮಂಗ